ಮಾರ್ನಿಂಗ್ ಆಲ್ ಆಫ್ ಯು. ನಮಸ್ಕಾರ ಎಲ್ರಿಗೂ. ಎಸ್, ವಿಲ್ಕಾರ್ಟ್ ಫ್ಯಾಮಿಲಿ ಮೆಂಬರ್ಸ್ ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ? ನೆನಪಿದ್ದೀನಾ ನಾನು? ಓಕೆ, ಗುಡ್, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಚೆಕ್ ಎನರ್ಜಿ. ವಿಲ್ಕಾರ್ಟ್ ಫ್ಯಾಮಿಲಿ ಅಂದರೆ ಎನರ್ಜಿಗೆ ಮತ್ತೊಂದು ಹೆಸರು. ಸೊ ಹಾಗಾಗಿ ಎನರ್ಜಿ ಹೇಗಿದೆ, ಯಾವ ಕಡೆ ಜಾಸ್ತಿ ಇದೆ ನೋಡೋಣ. ಬಿಫೋರ್ ದ್ಯಾಟ್, ಮೈ ಡಿಯರ್ ಬ್ಯೂಟಿಫುಲ್ ಗರ್ಲ್ಸ್ ಆ್ಯಂಡ್ ಲೇಡೀಸ್, ಸೂಪರಾಗಿ ಕಾಣಿಸ್ತಿದ್ದೀರಾ, ಸಖತ್ತಾಗಿ ರೆಡಿಯಾಗಿ ಬಂದಿದ್ದೀರಾ, ಆಯಿತಾ? ಸೀರಿಯಸ್ಲಿ ಲುಕಿಂಗ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಪಾಪ ನಮ್ಮ ಗಂಡು ಮಕ್ಳಿಗೆ ಹೇಳ್ತಿದ್ರೆ ಹಂಗೆ, ಯು ಆಲ್ಸೋ ಲೈಕ್ ಹ್ಯಾಂಡ್ಸಮ್ ಹಂಗ್ಸ್, ನೀವೆಲ್ಲ ಹೇಳೋದೇ ಬೇಡ. ಓಕೆ, ವಿಲ್ಕಾರ್ಟ್ ಬಹುಶಃ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮ್ಮೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಸತತ 6 ವರ್ಷಗಳಿಂದ ಒಂದು ಬದಲಾವಣೆಯ ಪರ್ವ ಶುರುವಾಗಿದೆ. ಎಲ್ಲರಲ್ಲೂ ಒಂದು ಸಮಸ್ಯೆ ಇತ್ತು ನಮ್ಮ ದೇಶದಲ್ಲಿ. ರೈತರು ಬೆಳೆ ಬೆಳೀತಾರೆ, ಅದಕ್ಕೆ ಸರಿಯಾದ ಬೆಲೆ ಸಿಗಲ್ಲ ಅಥವಾ ಡಿಮ್ಯಾಂಡ್ ಬರಲ್ಲ. ಆದರೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಿದವ್ರ ಸಂಖ್ಯೆ ಎಷ್ಟಿದೆ? ಬಹಳ ಕಮ್ಮಿ ಅಲ್ವಾ? ಸೊ ಹಾಗಾಗಿ ರೈತರು ಬೆಳೆದಿರುವಂಥ ಉತ್ಪನ್ನವನ್ನು ತೆಗೆದುಕೊಂಡು, ಅದರಲ್ಲೂ ಕೂಡ ಒಂದು ಸ್ಟೋರ್ ಇದೆ ಅಂತಂದರೆ ಒಂದು ಹಳ್ಳಿಯಲ್ಲಿ, ಅಲ್ಲಿ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಕೂಡ ಸಿಗಬೇಕು ಅನ್ನುವಂಥ ಬಹಳ ಯೂಸ್ಫುಲ್ ಆದಂಥ ಥಾಟಿಂದ ಶುರುವಾದಂಥ ವಿಲ್ಕಾರ್ಟ್. ಬಹುಶಃ ನಿಮ್ಗೆ ಆ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ನಮ್ಮ ರೂಟ್ಸ್ ಏನಿದೆ. ವಿಲ್ಕಾರ್ಟ್ ಲೋಗೋದಲ್ಲಿ ಏನಿರುತ್ತೆ? ಎಸ್, ಎತ್ತಿನ ಗಾಡಿಯ ಚಕ್ರ ಇರುತ್ತೆ. ಅಂದರೆ ಇಲ್ಲಿಯ ಈ ಮಣ್ಣಿನ ಗುರುತು, ಆ ಸಿಂಬಲ್ ಅದು. ಸೊ ಅಲ್ಲಿಂದ ಶುರುವಾದಂತಹ ಪ್ರಯಾಣ. ನೀವೆಲ್ಲರೂ ಕೂಡ ಲಕ್ಕಿ, ಯಾಕಂದರೆ ಬೆಂಗಳೂರಲ್ಲಿ 30-40 ಸಾವಿರ ಅಥವಾ 1 ಲಕ್ಷ ದುಡಿಯೋದು ಒಂದೇ. ನಮ್ಮೂರಲ್ಲಿ ಈಗ ಬರುತ್ತಲ್ಲ ಏನೋ ಒಂದಷ್ಟು ಸ್ಯಾಲ್ರಿ, ಜೊತೆಗೆ ಸಿಗುತ್ತಲ್ಲ ಬೆಲೆ ಕಟ್ಟಕ್ಕಾಗದಿರೋ ನೆಮ್ಮದಿ, ಅದಕ್ಕಿಂತ ಹೆಚ್ಚಿಂದು ಬೇರೆ ಏನೂ ಇಲ್ಲ. ನೀವು ಅವತ್ತು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿ ನಿಜವಾಗ್ಲೂ ಹೇಳ್ತೀನಿ, ಯಾವ IT ಕಂಪ್ನಿಲೂ ಕೂಡ ಈ ರೀತಿ ತಿಂಗಳು ಈವೆಂಟ್ ಮಾಡಿ ನೀವು ಮಾಡಿರುವಂಥ ಮಾರ್ಜಿನ್ ರೀಚ್ ಆಗಿದ್ದಕ್ಕೆ ತಕ್ಕ ಪ್ರತಿಫಲ ಕೊಡೋದಿದೆಯಲ್ಲ, ಅದು ವಿಲ್ಕಾರ್ಟಿಂದ ಮಾತ್ರ ಸಾಧ್ಯ. ಆದ್ದರಿಂದ ವಿಲ್ಕಾರ್ಟ್ನ ಏನು ಟೀಮ್ ಇದೆ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲೇಬೇಕು ನಿಮ್ಮೆಲ್ಲರ ಕಡೆಯಿಂದ. ಹಾಗೆ ಈ ಎಲ್ಲದರ ಹಿಂದಿರುವಂಥ ರೂವಾರಿ ಅಂದರೆ ಯಾರು? ಎಲ್ಲಿಂದ ಶುರುವಾಗಿದ್ದ ಈ ಕನಸು? ಯಾರಿಂದ? ಎಸ್, ಪ್ರಸನ್ನ ಸರ್ಗೊಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಹೆಂಗೆ ನಿಮ್ಮ ಸರ್ರು ಭಾಳ ಫ್ರೆಂಡ್ಲಿನ ಸ್ಟ್ರಿಕ್ಟಾ? ಫ್ರೆಂಡ್ಲಿ ಯಾಕೆ ಅವಾರ್ಡ್ ಕೊಡಲ್ಲ ಸ್ಟ್ರಿಕ್ಟ್ ಅಂದರೆ ಅಂತನೇನೋ ಅಲ್ವಾ? ಬಟ್ ಎನಿವೆ, ಆಲ್ರೆಡಿ ಸಾರ್ಟ್ ಔಟ್ ಆಗಿದೆ ಲಿಸ್ಟು, ನಿಮಗೆ ಕೊಡ್ತಾರೆ. ಬಟ್ ನಿಜವಾಗ್ಲೂ ಹೇಳಬೇಕು, ಕೆಲಸ ಅಂತ ಬಂದರೆ ನೀವು ಯಾರು ಕೂಡ ಅವ್ರಿಗೆ ಎಂಪ್ಲಾಯೀಸ್ ಅಲ್ಲ, ಯು ಆಲ್ ಆರ್ ಫ್ಯಾಮಿಲಿ. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದ್ದು ವಿಲ್ಕಾರ್ಟ್ ಫ್ಯಾಮಿಲಿ ಅಂತ ಹೇಳಿಬಿಟ್ಟು. ಇನ್ನು ತಡ ಮಾಡೋದು ಬೇಡ. ಇವತ್ತು ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಏನಿದೆ, ಒರಿಜಿನಲ್ ಬ್ರ್ಯಾಂಡ್, ಕೇವಲ ರೈತರಿಂದ ಬೆಳೆದಂಥ ಉತ್ಪನ್ನ ಇರ್ಬೋದು. ಇದು ಮಾತ್ರ ಅಲ್ಲ, ನಮ್ಮದೇ ಆದಂಥ ಒಂದು ಗುರುತಿರಬೇಕು ಅಂತ ಹೇಳಿಬಿಟ್ಟು ಒರಿಜಿನಲ್ ಬ್ರ್ಯಾಂಡ್ಸನ್ನು ಶುರು ಮಾಡಿ ಇವತ್ತು ಅದಕ್ಕೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಬಟ್ ನಿಮ್ಮಲ್ಲಿ ಒರಿಜಿನಲ್ ಉತ್ಪನ್ನವನ್ನು ತಯಾರಿಸಬೇಕು ಅಂತ ಹಿಡಿದು ಬಹಳ ಯೂಸ್ಫುಲ್ ಆಗಿರುವಂಥ ಒರಿಜಿನಲ್ ಬ್ರ್ಯಾಂಡ್ಸನ್ನ ಕ್ರಿಯೇಟ್ ಮಾಡಿ ಇವತ್ತಿನ ಮೇನ್ ಕಾನ್ಸೆಪ್ಟ್ ಏನು ಅಂದರೆ ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದ್ರ ಬಗ್ಗೆ ನಿಮ್ಗೊಂದಷ್ಟು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಚೀವ್ ಮಾಡಿದಂಥವರಿಗೆ ಅವಾರ್ಡನ್ನು ಕೊಡ್ತಿದ್ದಾರೆ. ಬಹುಶಃ ನೀವಲ್ಲಿ ಕೂತಿದ್ದೀರಲ್ಲ, ಎಷ್ಟೋ ಜನ ಎಷ್ಟೋ ಅವಮಾನಗಳನ್ನು ಅಥವಾ ನನ್ನ ಕೈಲಾಗುತ್ತೋ ಇಲ್ವೋ ಅನ್ನುವಂಥ ಡೌಟಿಂದ ಕೆಲಸಕ್ಕೆ ಜಾಯ್ನ್ ಆಗಿರ್ತೀರ. ಇವತ್ತು ಮನೆಗೆ ಹೋಗಬೇಕಾದ್ರೆ ನಿಮಗೆ ಸಿಕ್ಕಿರುವಂಥ ಅವಾರ್ಡನ್ನು ತಗೊಂಡು ಹೋಗ್ತೀರಾ. ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು? ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಒಂದು ಜೋರಾದ ಚಪ್ಪಾಳೆ ನಿಮಗೆ ನೀವು ಕೊಡ್ಕೊಳ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡೋಣ. ನಿಸರ್ಗ ಆ್ಯಂಡ್ ಟೀಮ್, ಎಸ್, ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ಗೆ. ಕಮ್ ಆನ್, ಥ್ಯಾಂಕ್ ಯು ಸೋ ಮಚ್. ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಹೋಮಹಂತ ಶೋಕಹಂತ, ಹೋಮಹಂತ ಶೋಕಹಂತ ಪಾಲಿ
भवानी नंदन हे रंबा विनायक ओम गणेश श्री गणेश जय 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 गणनायक एकदंत करुणाधरण पालिसो गणनायक पालिसो गणनायक ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ CPK ಸರ್ ಅಂತಾನೆ ಬಹಳ ಫೇಮಸ್ ಆಗಿರುವಂಥ ನಮ್ಮ ಪ್ರಸನ್ನ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಕ್ಚುಲಿ ಇದು ನಿಮ್ಮ ಪ್ರೋಗ್ರಾಮ್, ಹಾಗಾಗಿ ಎಕ್ಸ್ಟ್ರಾ ವೆಲ್ಕಮ್ ಏನಿಲ್ಲ, ನಿಮ್ಮ ಮನೆಗೆ ಮತ್ತೆ ನಿಮಗೆ ಸ್ವಾಗತ. ಹಾಗೆ ಇವತ್ತು ನಮ್ಮ ಜೊತೆಗೆ ಒಬ್ಬರು ಚೀಫ್ ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ಅವರು ಅನಂತ್ ರವಿ ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಹಾಗೆ ಆಲ್ ಸೀನಿಯರ್ಸ್ ಹೆಡ್ ಹಾಗೆ ಕೋ ಫೌಂಡರ್ಸ್ ಏನಿದ್ದೀರಾ, ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿರೋದು ನಾನು ಆ್ಯಂಕರ್ ಪ್ರಣೀತಾ ತಿಮ್ಮಪ್ಪ. ಸೊ ಈ ಈವೆಂಟ್ ಬಗ್ಗೆ ಹಾಗೆ ಇವತ್ತು ಇಲ್ಲಿ ಏನಕ್ಕೆ ಸೇರಿದ್ದೀವಿ, ಈ ಕಾಂಟೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ನಮಗೆ ವಿಲ್ಕಾರ್ಟ್ನ ಬಿಸ್ನೆಸ್ ಹೆಡ್ ಆಗಿರುವಂಥ ನರಸಿಂಹಮೂರ್ತಿ ಸರ್ ಅವರು ಬ್ರೀಫ್ ಮಾಡ್ತಾರೆ. ಸೊ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಜ್ಞಾಪಕ ಇರೋ ಹಾಗೆ 6 ತಿಂಗಳ ಹಿಂದೆ ಇಲ್ಲಿ ನಾವು ಸೇರಿದ್ವಿ ಒಂದು ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ನಾವೊಂದು ಪ್ರಾಮಿಸ್ ಮಾಡಿದ್ವಿ, ನೀವು ಕಂಪ್ನಿಗೆ ತೋರಿಸ್ತಾ ಇರುವಂಥ ನಿಷ್ಠೆ, ನೀವು ಪಡ್ತಾ ಇರುವಂಥ ಶ್ರಮಕ್ಕೆ ಇನ್ನೂ ಹೆಚ್ಚಿನ ಪ್ರತಿಫಲವನ್ನು ನಾವು ತಂದುಕೊಡ್ತೀವಿ. ತುಂಬ ಆಕರ್ಷಕವಾದ ಒಂದು ಇನ್ಸೆಂಟಿವ್ ಪ್ರೋಗ್ರಾಮ್ನ ನಾವು ಮಾಡಿಕೊಡ್ತೀವಿ, ಕಾಂಟೆಸ್ಟ್ಗಳನ್ನ ನಾವು ರನ್ ಮಾಡ್ತೀವಿ ಅಂತ. ಆ ಅಂಗವಾಗಿ ನಾವು ಕಳೆದ 6 ತಿಂಗಳಿಂದ ಬೇರೆ ಬೇರೆ ಥರದ ಇನ್ಸೆಂಟಿವ್ ಪ್ರೋಗ್ರಾಮ್ಗಳನ್ನ ರನ್ ಮಾಡ್ತಾಯಿದ್ವಿ ನಿಮಗಾಗಿ. ಹೀಗಾಗಿ ಕಳೆದ 4-5 ತಿಂಗಳಿಂದ ನೀವು ನೋಡೋದಾದರೆ ಪ್ರತಿ ತಿಂಗಳು ನಮ್ಮಲ್ಲಿ 100ಕ್ಕೂ ಹೆಚ್ಚು ಟೆಲಿಸೇಲ್ಸ್ ಮತ್ತು CRMs ಪ್ರತಿ ತಿಂಗಳು ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ ಕೂಡ ತೊಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಇದು ನಿಮ್ಮೆಲ್ಲರ ಶ್ರಮದ ಪ್ರತಿಫಲ. ಬಿಸ್ನೆಸ್ ಕೂಡ ನಾವು ಹಿಂದೆ ಸೇರಿದಾಗ ನಾವು 80-95 ಕೋಟಿ ರೂಪಾಯಿ ಅಷ್ಟು ಬಿಸ್ನೆಸ್ ಮಾಡ್ತಾಯಿದ್ವು. ಕಳೆದ 4 ತಿಂಗಳಿಂದ ಸರಿಸುಮಾರು 100 ಕೋಟಿ ಪ್ರತಿ ತಿಂಗಳು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ನಿಮ್ಮ ಶ್ರಮದ ಪ್ರತಿಫಲ. ಈ ನಡುವೆ ಇನ್ಸೆಂಟಿವ್ ಪ್ರೋಗ್ರಾಮ್ ಜೊತೆಗೆ ವಿವಿಧ ಥರದ ಅಟ್ರಾಕ್ಟಿವ್ ಸ್ಕೀಮ್ಸ್ನ ಕೂಡ ನಾವು ತರಬೇಕು ಅಂತ ಒಂದು ಪ್ರಯತ್ನ ಪಟ್ವಿ. ಗೋಲ್ಡ್ ಕಾಯಿನ್, ಸೂರ್ಯಕಾಷ್ಟು ಒಂದು ಗೋಲ್ಡ್ ಕಾಯಿನ್ ಸ್ಕೀಮ್ನ ಕೂಡ ನಾವು ಜನವರಿನಲ್ಲಿ ರನ್ ಮಾಡಿದ್ವಿ. ತುಂಬ ಸಕ್ಸಸ್ಫುಲ್ಲಾಗಿ ನೀವೆಲ್ಲ ಅದನ್ನು ನಡೆಸ್ಕೊಟ್ಟಿದ್ದೀರಾ. ಅದೇ ಸೂರ್ಯಕಾಶ್ ಪರಂಪರೆಯನ್ನು ನಾವು ಮುಂದುವರ್ಸೋಣ ಅನ್ನೋ ದೃಷ್ಟಿಯಿಂದ ಕಳೆದ ತಿಂಗಳು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅದನ್ನ ಜಾರಿಗೆ ತಂದ್ವಿ. ಆದರೆ ಜಾರಿಗೆ ತಂದ 15 ದಿವಸದಲ್ಲಿ ನಮ್ಮ ಸೂರ್ಯಕಾಶ್ ಸೇಲ್ ಏನಾಗ್ತಾ ಇತ್ತು ಅದರದ್ದು 50% ಇಂಪ್ರೂವ್ಮೆಂಟನ್ನು ಕೇವಲ 15 ದಿವಸದಲ್ಲಿ ನೀವೆಲ್ಲ ತಂದುಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಈ ಸ್ಕೀಮ್ನ ನೀವು ಸಕ್ಸಸ್ಫುಲ್ ಮಾಡಿದ್ದೀರಾ. ಇದನ್ನು ನೋಡಿ ನಮಗೂ ಎನ್ಕರೇಜ್ಮೆಂಟ್ ಆಯಿತು, ಇನ್ನೂ ಹೆಚ್ಚಿನ ಸ್ಕೀಮ್ನ ನಿಮಗೆ ಕೊಡ್ಬೋದು ಅಂತ. ನೀವೆಲ್ಲರೂ 1 ನಿಮಿಷ ಆ ಕಡೆ ಗಮನ ಹರಿಸಿದ್ರೆ ಈ ತಿಂಗಳು 3 ಸ್ಕೀಮ್ನ ನಾವು ರನ್ ಮಾಡ್ತಾಯಿದ್ದೀವಿ. ನಮ್ಮ ಕಿರಾಣ ಗ್ರಾಸರಿ ಕ್ಯಾಟಗರಿನಲ್ಲಿ 4ನೇ ಸ್ಕೀಮು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಮಾರಿದಾಗ ಅಲ್ಲಿ ಕೂಡ ನಿಮಗೆ ರಿವಾರ್ಡ್ಸ್ ಬರ್ತಾ ಇದೆ. ಸ್ಯಾಲ್ರಿ, ಇನ್ಸೆಂಟಿವ್ ಜೊತೆಗೆ 4 ಆಕರ್ಷಕವಾದಂಥ ಸ್ಕೀಮ್. ಇದರ ಡೀಟೇಲ್ಸ್ನ ಈ ನಂತರ ನಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ನಾವು ಕಳೆದ ತಿಂಗಳು ನಡೆಸಿದಂಥ ಸೂರ್ಯಕಾಶ್ ಸೂರ್ಯೋದಯ ಕಾಂಟೆಸ್ಟ್ನ ವಿನ್ನರ್ಸನ್ನು ಈ ಕಾರ್ಯಕ್ರಮದಲ್ಲಿ ರೆಕಗ್ನೈಸ್ ಮಾಡಿ ಅವರಿಗೆ ಅವರ ಶ್ರಮದ ಪ್ರತಿಫಲವನ್ನು ಅವರಿಗೆ ಕೈಯಿಂದ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮೆಲ್ಲರನ್ನೂ ಇಲ್ಲಿ ನಾವು ಸೇರಿಸಿದ್ದೀವಿ. ಈ ಥರದ ಕಾರ್ಯಕ್ರಮಗಳು ಪ್ರತಿ ತಿಂಗಳು ಕೂಡ ನಮ್ಮ ಕ್ಯಾಲೆಂಡರ್ನಲ್ಲಿ ಇರ್ತದೆ. ಈ ನಂತರ ನೀವು ಹೆಚ್ಚಾಗಿ ಇದನ್ನ ಪ್ರತಿಫಲವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತಾ ಎಲ್ಲ ಪ್ರೈಸ್ ವಿನ್ನರ್ಸ್ ಏನಿದ್ದಾರೆ ಅವರಿಗೆ ಸುಸ್ವಾಗತ. ಇದು ನಿಮ್ಮ ಕಾರ್ಯಕ್ರಮ, ಚೆನ್ನಾಗಿ ಎಂಜಾಯ್ ಮಾಡಿ. ಮತ್ತು ನಿಮ್ಮ ಜೊತೆಗೆ ನಮ್ಮ ಫೀಲ್ಡ್ನಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವಂಥ ನಮ್ಮ ಎಲ್ಲ CRMಗಳು, ಅವರ ಟೀಮ್ ಲೀಡರ್ಸ್, ಅವರ TMs ಎಲ್ಲ ಕೂಡ ಈಗ ನಮ್ಮ ಕಾರ್ಯಕ್ರಮದಲ್ಲಿ ವರ್ಚುವಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮ ಇಲ್ಲೇ ನಡೀತಾ ಇದೆ. ಇದು ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇದೆ. ನಮ್ಮ ಫೀಲ್ಡ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ನಮ್ಮ
ಕಲೀಗ್ಸ್ ಇದನ್ನ ಇವಾಗ ಆನ್ಲೈನ್ ನೋಡ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲ CRMಗಳ್ನೂ ನಾವು ಒಂದು ಕಡೆ ಸೇರಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ಆದರೆ ಸಮಯದ ಅಭಾವದ ಕೊರತೆಯಿಂದ ಅದನ್ನು ನೀಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವ್ರನ್ನ ನಾವು ವರ್ಚುವಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀವಿ. ಅವ್ರನ್ನ ಇಲ್ಲಿ ಕರೀಲಿಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ವಿಷಾದಿಸ್ತೇನೆ. ಆದರೆ ವರ್ಚುವಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ನೀವು ಕೂಡ ತುಂಬ ಶ್ರಮ ಪಟ್ಟಿದ್ದೀರಾ ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡೋದಕ್ಕೆ. ನಿಮ್ಮ ಪೇರ್ಸ್ ಏನಿದ್ರು ನಮ್ಮ ಸಿಸ್ಟಮ್ನಲ್ಲಿ, ನಿಮ್ಮ ಟೆಲಿಸೇಲ್ಸ್ ಆಫೀಸರ್ಸ್, ಅವರು ನಿಮ್ಮ ಪರವಾಗಿ ಈಗ ಬಹುಮಾನವನ್ನು ಸ್ವೀಕರಿಸ್ತಾರೆ. ನಿಮ್ಮ ಏನೇನು ಬಹುಮಾನವನ್ನು CRMಗಳು ಗೆದ್ದಿದ್ದಾರೆ, ಇನ್ನೊಂದು ವಾರದ ಒಳಗಾಗಿ ನಿಮ್ಮ ಊರಿನಲ್ಲೇ ನಿಮಗೆ ತಲುಪಿಸುವಂಥ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಟೆಲಿಸೇಲ್ಸ್ನಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲ ಇವತ್ತು ತಮ್ಮ ಬಹುಮಾನವನ್ನು ಇಲ್ಲಿ ಪಡ್ಕೊಳ್ತಾರೆ. ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಮುಂದೆ ಕಾರ್ಯಕ್ರಮದಲ್ಲಿ ಬರುವಂಥ ಬೇರೆ ಬೇರೆ ಬಹುಮಾನಗಳ ಬಗ್ಗೆ ನಮ್ಮ ಕಲೀಗ್ಸ್ ನಿಮಗೆ ಇನ್ನೂ ಹೆಚ್ಚಿನ ಪರಿಚಯ ಮಾಡಿಕೊಡ್ತಾರೆ. ಕಳೆದ ತಿಂಗಳು ನಾವು ಮಾಡಿದಂಥ ಸೂರ್ಯಕಾಶ್ ರೆಕಾರ್ಡನ್ನು ಈ ತಿಂಗಳು ನಾವು ಬ್ರೇಕ್ ಮಾಡಬೇಕಾಗಿದೆ. ಮುಂದಿನ ತಿಂಗಳು ನಾವು ಇದೇ ಸಮಾರಂಭದಲ್ಲಿ ನಾವು ಸೇರಿಕೊಂಡಾಗ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರು ತಮ್ಮ ಕೈನಲ್ಲಿ ಒಂದು ಪ್ರೈಸ್ನ ಬ್ಯಾಗನ್ನು ಹಿಡ್ಕೊಂಡು ಹೋಗಬೇಕು ಅನ್ನೋದು ನಂದು ಆಸೆ. ಇದನ್ನ ನೀವೆಲ್ಲ ಈಡೇರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ಕೇವಲ ಒಂದು ಕಂಪನಿ ಮಾತ್ರ ಅಲ್ಲ, ಅವರ ಮನೆ ಕೆಲಸಕ್ಕಿಂತ ಹೆಚ್ಚಿನದಾದಂತಹ ಡೆಡಿಕೇಶನ್, ಪ್ರೀತಿ ಎಲ್ಲವೂ ಕೂಡ ಇರುತ್ತೆ. ಸೊ ಆದ್ದರಿಂದ ಇಡೀ ಟೀಮ್ಗೆ ಒಂದು ಜೋರಾದ ಚಪ್ಪಾಳೆಯನ್ನು ಎಲ್ಲರೂ ಕೂಡ ನೀಡಬೇಕು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಅನಂತ್ ರವಿ ಸರ್, ಇವ್ರ ಬಗ್ಗೆ ನಮ್ಮ ವೆಲ್ಕಾರ್ಟ್ನ ಬಿಸ್ನೆಸ್ ಹೆಡ್ ಆಗಿರುವಂಥ ನರಸಿಂಹಮೂರ್ತಿ ಸರ್ ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಮಾಡಿಕೊಡಲಿದ್ದಾರೆ. ಸರ್ ವೆಲ್ಕಮ್. ಶ್ರೀಯುತ ರವಿ ಅನಂತ್ ಅವರ ಪರಿಚಯವನ್ನು ಮಾಡಿಕೊಡೋದು ಒಂದು ಹೆಮ್ಮೆಯ ವಿಚಾರ. ಶ್ರೀ ರವಿ ಅವರು ಕಳೆದ 4 ದಶಕಕ್ಕಿಂತ ಹೆಚ್ಚು ಸಮಯದಿಂದ ಕಾರ್ಪೊರೇಟ್ ವಲಯದಲ್ಲಿ ತುಂಬ ಸೀನಿಯರ್ ಪೊಸಿಷನ್ನಲ್ಲಿ ಕೆಲಸ ಮಾಡಿದ್ದಾರೆ. ಹೆಚ್ಚಾಗಿ ಅವರ ಸಮಯ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಕಳೆದಿದೆ. ಅಲ್ಲಿ ಪ್ರೆಸಿಡೆಂಟ್ ಕಾರ್ಪೊರೇಟ್ ಫೈನಾನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಎಲ್ಲ ಬಿಸ್ನೆಸ್ಗಳೇನಿದೆ, ರಿಲಯನ್ಸ್ ರಿಟೇಲ್ ಇರ್ಬೋದು, ಜಿಯೋ ಇನ್ಫೋಕಾಮ್ ಇರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಆ ಎಲ್ಲ ಬಿಸ್ನೆಸ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಲಾಂಚ್ ಮಾಡಿ ಅದನ್ನು ತುಂಬ ವರ್ಷಗಳ ಕಾಲ ನಡೆಸ್ಕೊಂಡು ಶ್ರೀ ರವಿ ಅನಂತ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಕರ್ನಾಟಕದಲ್ಲಿ ನೆಲೆ ಊರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಹಿಂದೆ ಕ್ಯಾನ್ ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸಸ್, GE ಶಿಪ್ಪಿಂಗ್ ಮುಂತಾದ ಕಂಪ್ನಿಗಳಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಸೀನಿಯರ್ ಪೊಸಿಷನ್ನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ವಿಲ್ಕಾರ್ಟ್ನಲ್ಲೂ ಕೂಡ ಕಳೆದ 5-6 ವರ್ಷದಿಂದ ಶ್ರೀಯುತ ಪ್ರಸನ್ನ ಅವರಿಗೆ ಮತ್ತು ನಮ್ಮ ಎಲ್ಲ ಸೀನಿಯರ್ ಲೀಡರ್ಶಿಪ್ನಿಗೆ ಮೆಂಟರ್ ಆಗಿ, ಗೈಡ್ ಆಗಿ ಈ ಬಿಸ್ನೆಸ್ನ ನಾವು ಹೇಗೆ ಮುಂದಿನ ಲೆವೆಲ್ ಅಂತ ಹೇಳ್ತೀವಿ, ಆ ಲೆವೆಲ್ಗೆ ಹೇಗೆ ತೆಗೆದುಕೊಂಡು ಹೋಗ್ಬೋದು, ಏನೇನು ಆಪರ್ಚುನಿಟಿ ಇದೆ ನಮಗೆ ಈ ಬಿಸ್ನೆಸ್ನಲ್ಲಿ, ನಾವು ಯಾವ ರೀತಿ ಬಿಸ್ನೆಸ್ನ ನಾವು ಊಹೆಗೆ ನಿಲುಕದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಕಳೆದ 5 ವರ್ಷದಿಂದ ಪ್ರತಿ ವಾರ ಅವರಿಂದ ಜ್ಞಾನವನ್ನು ಪಡೆದು ಈ ಬಿಸ್ನೆಸ್ನ ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಅವರಿಂದ ಈ ಬಿಸ್ನೆಸ್ ತುಂಬ ಮುಂದೆ ಬೆಳೆದಿದೆ. ಈಗಲೂ ಕೂಡ ಪ್ರತಿ ವಾರ ನಾನು, ಪ್ರಸನ್ನ ಸರ್ ಮತ್ತು ನಮ್ಮಲ್ಲಿ ಕೆಲವು ಸೀನಿಯರ್ ಕಲೀಗ್ಸ್, ಅವರಿಂದ ನಮಗೆ ಸಮಯ ಸಿಗ್ತದೆ, ಅವರಿಂದ ನಮಗೆ ಜ್ಞಾನ ಸಿಗ್ತದೆ, ಅವರಿಂದ ನಮಗೆ ಇನ್ಸೈಟ್ ಸಿಗ್ತದೆ, ಅವರಿಂದ ನಮಗೆ ಗೈಡೆನ್ಸ್ ಸಿಗ್ತದೆ.
ಸೊ ನಾವು ಮಾಡ್ತಾ ಇರುವಂಥ ಬಹಳಷ್ಟು ಕೆಲಸಗಳಲ್ಲಿ ಅವರ ಸ್ಫೂರ್ತಿ ತುಂಬ ಹೆಚ್ಚಾಗಿದೆ. ಇಂಥವ್ರನ್ನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪರಿಚಯ ಮಾಡಿಸ್ಕೊಡೋದು ನನ್ನ ಸೌಭಾಗ್ಯ. ವೆಲ್ಕಮ್ ಒನ್ಸ್ ಮೋರ್ ಟೈಮ್. Thank you so much for the beautiful intro, sir. We blessed to have you in this event actually. It's a great opportunity. ಯಾಕೆ ಅಂತಂದರೆ ಯಾವತ್ತೂ ಕೂಡ ಹಿರಿಯರ ಅನುಭವದ ಮಾತುಗಳೇನಿದೆ ಅದನ್ನು ಕೇಳಿಸ್ಕೊಳ್ಬೇಕು. ಇಲ್ಲಿರುವಂಥ ಎಷ್ಟೋ ಜನ ಟೆಲಿಕಾಲರ್ಸ್ ಇದ್ದೀರಾ, CRMs ಇದ್ದೀರಾ, ಅಥವಾ ಬೇರೆ ಬೇರೆ ಟೀಮ್ ಲೀಡರ್ಸ್ ಈ ರೀತಿ ಇರ್ಬೋದೇನೋ. ಬಟ್ ನನ್ನ ಪ್ರಕಾರ ನಿಮ್ಮಲ್ಲಿ ಇರುವಂಥವರಲ್ಲೂ ಕೂಡ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವಿಮೆನ್ಸ್ ಆಗಬಹುದು. ಯಾಕೆ ಆಗೋಕ್ಕಾಗಲ್ಲ? ಅಂಥದ್ದೊಂದು ಥಾಟ್ ನಮ್ಮಲ್ಲೂ ಕೂಡ ಬಂದಿರುತ್ತೆ. ನಾನು ನನ್ನ ಓನ್ ಏನಾದರೂ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ. ಆದರೆ ಅದಕ್ಕೆಲ್ಲೋ ಒಂದು ಕಡೆ ಯಾವುದೋ ಒಂದು ಏನು ಹೇಳ್ಬೋದು, ಕಾನ್ಫಿಡೆನ್ಸ್ ಅಥವಾ ಒಂದು ಐಡಿಯಾ, ಸ್ಟ್ರಾಟರ್ಜಿ ಈ ರೀತಿದು ಏನೋ ಒಂದು ಲ್ಯಾಕ್ ಆಗಿರುತ್ತೆ. ಸೊ ಅದೆಲ್ಲವನ್ನು ನಾವೆಲ್ಲಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಒಂದಷ್ಟು ವರ್ಕ್ಶಾಪ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗತ್ತೆ, ಅಥವಾ ಇಂಥ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ನ ಒಂದು 4 ಮಾತುಗಳು ಸಾಕಾಗುತ್ತೆ ನಮಗೆ. ಸೊ ಆದ್ದರಿಂದ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಅನಂತ್ ರವಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ನಿಮ್ಮ ಮಾತಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಸ್, ನರಸಿಂಹಮೂರ್ತಿ ಹೇಳ್ದಂಗೆ ಐ ಹ್ಯಾವ್ ಡನ್ ಸಾಕಷ್ಟು ಪ್ರಾಜೆಕ್ಟ್ಸ್ ಲಾಂಚ್ ಮಾಡಿದ್ದೀನಿ ರಿಲಯನ್ಸ್ಗೆ. ಬಟ್ ಆ ಪ್ರಾಜೆಕ್ಟ್ಸ್ ಎಲ್ಲ ಲಾಂಚ್ ಮಾಡುವಾಗ ಕಂಪ್ನಿನೂ ಸ್ಮಾಲ್ ಕಂಪ್ನಿಯಿಂದ ಬೆಳ್ಕೊಂಡು ಹೋಯಿತು, ದೊಡ್ಡ ಕಂಪ್ನಿ ಆಯಿತು, ಇವಾಗ ತುಂಬ ದೊಡ್ಡ ಕಂಪ್ನಿ ಆಗಿದೆ. ಸಾಕಷ್ಟು ಕಾನ್ಫಿಡೆನ್ಸ್ ನನಗೆ ಸಿಕ್ಕಿದೆ ಆ ಕಂಪ್ನಿಲೆಲ್ಲ ಕೆಲಸ ಮಾಡಿ, ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಒಂದು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದಾಗ ಪ್ರಸನ್ನ ಅವರು ನನಗೆ ಒಂಥರ ಹಿ ವಾಸ್ ಎ ಗಾಡ್ಸ್ ಗಿಫ್ಟ್ ಟು ಮೀ. ಸೊ ಅವ್ರನ್ನ ಯಾರೋ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಸತ್ಯ ಪ್ರಮೋದ್ ಅಂತ. ಆ್ಯಂಡ್ ಪ್ರಸನ್ನ ನನ್ನ ಜೊತೆ ಕ್ಯಾನ್ ಯು ಹೆಲ್ಪ್ ಮೀ ಆ್ಯಂಡ್ ಸ್ಟಾರ್ಟಿಂಗ್. ಬಿಲೀವ್ ಮೀ, ನನಗೆ ಅದೊಂದು ಚಾಲೆಂಜು. ಸ್ಟಾರ್ಟಪ್ ಅಲ್ಲೊಂಚೂರು ದುಡ್ಡಿತ್ತು, ಇಲ್ಲಿ ವಿದೌಟ್ ಮನಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಫ್ರ್ಯಾಂಕ್ಲಿ ನಾನು ಬರೀ ಅಡ್ವೈಸ್ ಕೊಟ್ಟಿರಬೇಕು, ಫೀಲ್ಡಲ್ಲಿ ಓಡಾಡಿದ ಪ್ರಸನ್ನ. ಅವ್ರು ಹೆಂಗೆ ದುಡ್ಡು ತಂದಿದ್ದಾರೆ, ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ, ಅದು ನನಗೆ ತುಂಬ ಕ್ಲೋಸಾಗಿ ಕೆಲಸ ಮಾಡಿದ್ದೀನಿ. ನಾವು ಕಾರಲ್ಲಿ ಬರ್ತಿರುವಾಗ ನಾರ್ಮಲ್ ಡಿಸ್ಕಷನ್ಸ್ ಮಾಡ್ತಿರ್ವಿ, ರೆಗ್ಯುಲರಾಗಿ ಎವ್ರಿ ವೀಕ್ ನಾವು ಡಿಸ್ಕಷನ್ ಮಾಡ್ತೀವಿ ಇವಾಗಲೂ. ನನಗೆ ಒಂದೇ ಒಂದು ಟೆನ್ಷನ್ ಬರುವಾಗ ಅವ್ರ ರೂಮಲ್ಲಿ ಏನು ಡಿಸ್ಕಸ್ ಮಾಡಬೇಕು ಪ್ರಸನ್ನ ಹತ್ರ, ಅವ್ರಿಗೆಲ್ಲ ಗೊತ್ತಿದೆ ನಾನು ಏನು ಕಲಿಸ್ಕೊಡ್ಬೇಕು ಅಂತ. ಸೊ ಅದು ನನ್ನ ಮೇಜರ್ ಥಿಂಗ್. ಆ್ಯಂಡ್ ಟುಡೇ ಮೈ ವೈಫ್ ವಾಸ್ ಆಸ್ಕಿಂಗ್ ಮೀ, ನೀವು ಏನು ಡಿಸ್ಕಸ್ ಮಾಡೋಕ್ಕಾಗುತ್ತೆ ಅವ್ರ ಜೊತೆ, ಹಿ ನೋಸ್ ಹಿಮ್ಸೆಲ್ಫ್ ಸೋ ಮಚ್ ಅಂತ ಹೇಳಿದೆ. ಬಟ್ ಸ್ಟಿಲ್ ವಿ ಮಿಸ್ ಈಚ್ ಅದರ್ ಆ್ಯಂಡ್ ವಿ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ಅಂತ. ಫ್ರ್ಯಾಂಕ್ಲಿ ನನಗೆ ಸಾಕಷ್ಟು ಲರ್ನಿಂಗ್ ಬಂದಿದೆ. ಈ ಸ್ಕೇಲಲ್ಲಿ ಪ್ರೊಜೆಕ್ಟ್ ಮಾಡೋದು ನಾನು ಮಾಡಿದ್ದಿಲ್ಲ, ಬಟ್ ನನಗೂ ಸಾಕಷ್ಟು ಲರ್ನಿಂಗ್ ಇದೆ. ನನ್ನ ಲರ್ನಿಂಗ್ 40 ಇಯರ್ಸಲ್ಲಿ ಏನೇನಿದೆ, ಐ ಬಿನ್ ಏಬಲ್ ಟು ಪುಟ್ ಇಟ್ ಇನ್ ಪ್ರಾಕ್ಟೀಸ್. ಅಲ್ಲಿ ನಮಗೊಂದು ಟೀಮ್ ಇರ್ತಾಯಿತ್ತು, ಇಲ್ಲಿ ಟೀಮ್ ಇಲ್ಲ. ಟೀಮ್ ಎಲ್ಲ ಆಲ್ ನ್ಯೂ ಪೀಪಲ್ ಹ್ಯಾವ್ ಕಮ್ ಆ್ಯಂಡ್ 0ಇಂದ 120 crores ಪರ್ ಮಂತ್ ತರೋದು. ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್ ಹಿಯರ್. ನಾನು ನಿಮ್ಮ ಕಾಲ್ ಸೆಂಟರ್ಗೆ ಬಂದಿದ್ದೆ ಒಂದು 3-4 ವರ್ಷದ ಹಿಂದ್ಗಡೆ. ಬೇಸಿಕಲಿ ಸರ್ಪ್ರೈಸ್ಡ್ ಬೈ ದ ಎನರ್ಜಿ ಯು ಪೀಪಲ್ ಬ್ರಿಂಗ್ ಇಟ್. ನಾವೆಲ್ಲ ಅಲ್ಲಿ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಡ್ತೀವಿ, ಇದು ಮಾಡ್ಬೋದು, ಇದು ಮಾಡೋಕ್ಕಾಗುತ್ತೆ, ಇದು ಮಾಡೋಕ್ಕಾಗಲ್ಲ ಇದು ಅಂತ. ಬಟ್ ಅದನ್ನು ಆ ರಿಯಾಲಿಟಿ ಕೊಡೋರು ನೀವು ಇಲ್ಲಿ ಕೂತ್ಕೊಂಡಿರೋರು. ನಾವು ಏನಾದ್ರು ಡಿಸ್ಕಸ್ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ಅದನ್ನು ರಿಯಾಲಿಟಿ ಮಾಡೋದು ನೀವು, ಆ ಕಸ್ಟಮರ್ನ ಮೀಟ್ ಮಾಡೋದು ನೀವು. ನಮ್ಮ ಸ್ಟ್ರಾಟಜಿ ಇರ್ಬೋದು, ಬಟ್ ಆ ಸ್ಟ್ರಾಟಜಿನ ಮುಂದೆ ತೊಗೊಂಡು ಹೋಗ್ಬಿಟ್ಟು ಅದನ್ನ ಮಾಡಿಸೋದು ಅದು ನಿಮ್ಗಳ ರಿಯಲ್ ಇದ್ದಾರೆ. ದ ಆ್ಯಟಿಟ್ಯೂಡ್, ಆ ಕಮಿಟ್ಮೆಂಟು ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಇನ್ ಸಿಟೀಸ್. ನಾನು ಅಷ್ಟು ಕಮಿಟ್ಮೆಂಟ್ ನೋಡಿಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು ಸಿಟಿಂಗ್ ಹಿಯರ್. ಸೊ ಆ್ಯಂಡ್ ಐ ಫೀಲ್ ಪ್ರಿವಿಲೇಜ್ ದಟ್ ನರಸಿಂಹಮೂರ್ತಿ, ಪ್ರಸನ್ನ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಲ್ಲಿ ಬರೋಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಐ ಆಮ್ ಇಂಡೆಟೆಡ್ ದಟ್ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಕೊಟ್ಟರು. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ವಿಲ್ ಕಾರ್ಟ್ ಅಂತ ಹೇಳಿದ ಕೂಡಲೇ ಐವ್ ಆಲ್ರೆಡಿ ಟೋಲ್ಡ್, ಲೈಕ್ ಒಂದು ವೀಲ್ ಕಾಣಿಸುತ್ತೆ. ಸೊ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೀವಿ, ಏನು ಬೇಕೋ ಅದೆಲ್ಲ ಬೆರಳು ತುದಿಲೇ ಸಿಗ್ತಾ ಇರುತ್ತೆ. ಸೊ ಐ ವಿಶ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮಗೀಗ ಏನು ಬೇಕೋ ಅದನ್ನು ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್ ಅದರಲ್ಲಿ ಹೇಗೆ ಆರ್ಡ್ರ್ ಮಾಡ್ಕೊಳ್ತೀವೋ, ಮುಂದೊಂದು ದಿನ ಐ ಥಿಂಕ್ ವೆರಿ ಸೂನ್ ಅದು ಬರಬಹುದೇನೋ, ಐ ಡೋಂಟ್ ನೋ. ವಿಲ್ ಕಾರ್ಟ್ ಅನ್ನುವಂಥ ಆ್ಯಪ್ ಕೂಡ ಬಂದು ಅದರಲ್ಲಿ ನಿಮ್ಮ ಒರಿಜಿನಲ್ ಬ್ರ್ಯಾಂಡ್ಗಳನ್ನು ಆದಷ್ಟು ಬೇಗ ನಾವು ಆರ್ಡರ್ ಮಾಡೋ ಹಾಗಾಗಲಿ ಅಂತ. ಬಿಕಾಸ್ ಆ ಒಂದು ಶಕ್ತಿ ಈ ವಿಲ್ ಕಾರ್ಟಲ್ಲಿದೆ ಅಂತ ನಮಗೆ ಕಾಣಿಸ್ತಿದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಶ್ರಮ ಬೇಕಾಗುತ್ತೆ.
ಎಲ್ರಿಗೂ ವಿಲ್ಕಾರ್ಟ್ ಜರ್ನಿ ಬಗ್ಗೆ ಗೊತ್ತಿದೆ, ಬಟ್ ಕೆಲವರು ರೀಸೆಂಟಾಗಿ ಜಾಯ್ನ್ ಆಗಿದ್ದವರು ಇರಬಹುದೇನೋ. ಸೊ ಅವರಿಗೋಸ್ಕರ ಹಾಗೆ ನಮ್ಮೆಲ್ರಿಗೋಸ್ಕರ ಈಗ ವಿಲ್ಕಾರ್ಟ್ ನಡೆದು ಬಂದ ದಾರಿ ಹೇಗಿತ್ತು, ಹೇಗಾಯಿತು, ಮುಂದೆ ಹೇಗಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? ನಮ್ಮ ಹಳ್ಳಿಗಳಲ್ಲಿ, ಸಣ್ಣ ಪಟ್ಟಣಗಳಲ್ಲಿ ವ್ಯಾಪಾರ ಮಳಿಗೆಗಳನ್ನ ಹಾಗೂ ಕಿರಾಣಿ ಅಂಗಡಿಗಳನ್ನ ನಡೆಸುವವರಿಗೆ ದೊಡ್ಡ ಸವಾಲು ಅಂದ್ರೆ ಉತ್ಪನ್ನಗಳನ್ನ ತಂದು ದಾಸ್ತಾನು ಮಾಡೋದು. ಸಣ್ಣ ಊರುಗಳಿಂದ ಸಿಟಿಗೆ ಬರಬೇಕು, ಅಲ್ಲಿ ಒಳ್ಳೆಯ ಹೋಲ್ಸೇಲ್ ಮಾರಾಟಗಾರರನ್ನ ಹುಡುಕಬೇಕು. ಒಂದೊಂದು ಪ್ರಾಡಕ್ಟ್ ಅನ್ನು ತಾವೇ ನಿಂತು ಆರಿಸಬೇಕು. ಒಳ್ಳೆ ಕ್ವಾಲಿಟಿನೂ ಇರಬೇಕು, ಕಡಿಮೆ ಬೆಲೆನೂ ಇರಬೇಕು. ಇಂಥದ್ದೆಲ್ಲ ಹುಡುಕಿ ಖರೀದಿ ಮಾಡಿ ಅದನ್ನ ನಮ್ಮೂರಿಗೆ ಸಾಗಿಸಬೇಕು. ತಂದಿದ್ದನ್ನ ಅಂಗಡಿಯಲ್ಲಿ ದಾಸ್ತಾನು ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಒಂದಿಡೀ ದಿನವೇ ಬೇಕು. ವಾರದಲ್ಲಿ ಒಂದು ದಿನ ಈ ದಾಸ್ತಾನು ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದ ಸಣ್ಣ ಕಿರಾಣ ಮಾರಾಟಗಾರರಿಗೆ ವರದಾನದಂತೆ ಬಂದಿದ್ದು ವಿಲ್ಕಾರ್ಟ್ ಸಂಸ್ಥೆ. ನನಗೆ 98ರಲ್ಲಿ ಲಾರಿ ಆಕ್ಸಿಡೆಂಟ್ ಆಯಿತು. ನನ್ನ ಕಾಲು ಹೊರ್ಟೋಯ್ತು. ಕಾಲು ಹೊರ್ಟೋದ್ಮೇಲೆ ನಾನು ಅಂಗಡಿಗೆ ಬಂದ 98 6ನೇ ತಿಂಗಳಲ್ಲೇನೋ. ಅಲ್ಲಿಂದ ಇಲ್ಲಿವರೆಗೆ ವ್ಯಾಪಾರ ಮಾಡ್ತೀನಿ. ನಮ್ಮ ತಂದೆ ಇದ್ದರು, ಆಗ ಮಾರ್ಕೆಟ್ಗೆ ಹೋಗಿ ಐಟಮ್ ತಂದು ಕೊಡ್ತಾಯಿದ್ರು. ಇವಾಗ ಒಂದು 6-7 ವರ್ಷ ಆಯಿತು ನಮ್ಮ ತಂದೆ ತೀರೋಗಿ. ಆಮೇಲೆ ನಮ್ಮ ತಮ್ಮ ಒಂದು ಸ್ವಲ್ಪ ಜನ ತಂದು ಕೊಟ್ಟರು. ಈಗ ಅವರು ಬಿಟ್ಬಿಟ್ರು. ಅಷ್ಟರಲ್ಲಿ ನಮಗೆ ಈ ವಿಲ್ಕಾರ್ಟ್ ಕಂಪ್ನಿ ನಮಗೆ ಕೈ ಜೋಡಿಸ್ತು. ಪ್ರತಿ ವಾರದಲ್ಲಿ 2 ಸಾರಿ ಬಂದು ಐಟಮ್ ಕೊಡೋಕೆ ಶುರುವಾದರು. ಅಲ್ಲಿಂದ ಈಚೆಗೆ ನನಗೆ ವ್ಯಾಪಾರ ಮಾಡೋಕ್ಕೆ ಭಾಳ ಈಸಿ ಆಯಿತು. ವಿಲ್ಕಾರ್ಟ್ ಬಂದಮೇಲೆ ತುಂಬ ಪ್ರಯೋಜನ ಆಗಿದೆ. ಹೊರಗಡೆ ಎಲ್ಲ ಹೋಗಿ ತರೋದೆಲ್ಲ ಇದು ಹಿಂಸೆ ಎಲ್ಲ ಹೋಯ್ತು. ಅವಾಗೆಲ್ಲ ಒಬ್ರು ಯಾರಾದರೂ ಇರಬೇಕಾಗಿತ್ತು. ಆಮೇಲೆ ಹೋಗಿ ಗಾಡೀಲಿ ಹಾಕೋಬರೋಕ್ಕಾಯ್ತಿರ್ಲಿಲ್ಲ, ಆಟೋ ಮಾಡಬೇಕಾಗಿತ್ತು, ಅದೆಲ್ಲ ಹಿಂಸೆ ಆಯ್ತಿತ್ತು. ಇವಾಗ ಬಂದಮೇಲೆ ಫ್ರೀ ಡೆಲಿವರಿ ಕೊಡ್ತಾರೆ. ಒಳ್ಳೆ ಗುಣಮಟ್ಟದಿದೆ. ರೇಟ್ ಅಂತೂ ಯಾವುದು ಏನು ತೊಂದರೆ ಇಲ್ಲ. ಎಲ್ಲ ಮನೆ ರೇಟಲ್ಲೇ ಸಿಗುತ್ತೆ. ಅಲ್ಲಿಗೆ ಹೋಗಿ ತರೋ ಬದಲು ಇಲ್ಲೇ ಅದೇ ರೇಟಲ್ಲೇ ಸಿಗುತ್ತೆ. ಗ್ರಾಮೀಣ ಭಾಗದ ಕಿರಾಣ ಅಂಗಡಿಗಳಿಗೆ ಬೇಕಾದ ದಾಸ್ತಾನುಗಳನ್ನ ವಾರಕ್ಕೆ 2 ಬಾರಿ ತಲುಪಿಸೋ ಗುರಿಯೊಂದಿಗೆ ಶುರುವಾದ ವಿಲ್ಕಾರ್ಟ್ ಕ್ರಾಂತಿಯನ್ನೇ ಮಾಡಿದೆ. ದಿನಬಳಕೆ ಸಾಮಗ್ರಿಗಳು, ಸೌಂದರ್ಯ ವರ್ಧಕಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ಆಹಾರ ಸಾಮಗ್ರಿಗಳು, ಬೇಬಿ ಕೇರ್, ಹೀಗೆ ಏನು ಬೇಕೋ ಅದನ್ನು ಸಣ್ಣ ವ್ಯಾಪಾರಸ್ಥರ ಅಂಗಡಿ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡ್ತಾ ಬಂದಿದೆ ವಿಲ್ಕಾರ್ಟ್ ಸಂಸ್ಥೆ. ವಿಶೇಷ ಅಂದ್ರೆ ನೇರವಾಗಿ ರೈತರಿಂದ ಹಾಗೂ ಉತ್ಪಾದಕರಿಂದ ಖರೀದಿ ಮಾಡಿ ವ್ಯಾಪಾರಸ್ಥರಿಗೆ ತಲುಪಿಸೋದು ವಿಲ್ಕಾರ್ಟ್ ಸಂಸ್ಥೆಯ ಹೆಗ್ಗುರಿ. ಇದರಿಂದ ರೈತರು ಮತ್ತು ಉತ್ಪಾದಕರಿಗೂ ಲಾಭ, ಜೊತೆಗೆ ವ್ಯಾಪಾರ ಮಾಡುವಂತ ಅಂಗಡಿ ಮಾಲೀಕರಿಗೂ ಲಾಭ. ಇದೇ ಕಾರಣಕ್ಕೆ ವಿಲ್ಕಾರ್ಟ್ ಸಂಸ್ಥೆ ಬಹುಬೇಗ ಕರ್ನಾಟಕದಾದ್ಯಂತ ಜನಪ್ರಿಯತೆಯನ್ನ ಗಳಿಸಿಕೊಂಡಿದೆ. ತನ್ನ ಸೇವೆಯನ್ನು ಕರ್ನಾಟಕದ ಒಂದು ಜಿಲ್ಲೆ ಮಂಡ್ಯದಲ್ಲಿ ಪ್ರಾರಂಭಿಸಿ ಇತ್ತೀಚಿನ ದಿನದಲ್ಲಿ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ಸೇರಿ ಒಟ್ಟು 66 ಜಿಲ್ಲೆಗಳಲ್ಲಿ 30,000 ಗ್ರಾಮಗಳಲ್ಲಿ 90,000 ಕಿರಾಣ ಮಾರಾಟಗಾರರಲ್ಲಿ ಸೇವೆಯನ್ನು ವಿಸ್ತರಿಸಿದೆ. ಅದಲ್ಲದೆ ವಿಲ್ಕಾರ್ಟ್ ಸಂಸ್ಥೆ ತನ್ನದೇ ಆದ ಸ್ವಂತ ಪ್ರಾಡಕ್ಟ್ಗಳನ್ನು ಸಹ ಪರಿಚಯಿಸಿದೆ. ಅರಮನೆ ಡಿಟರ್ಜೆಂಟ್ ಸೋಪ್ ಅಂಡ್ ಪೌಡರ್, ಗ್ಲಿಮ್ ಡಿಟರ್ಜೆಂಟ್ ಸೋಪ್ ಅಂಡ್ ಪೌಡರ್, ಗ್ಲಿಮ್ ಡಿಶ್ ವಾಶ್ ಕಿಟ್, ನಿರಂತರ ಇನ್ಸೆನ್ಸ್ ಸ್ಟಿಕ್ಸ್, ನಿರಂತರ ಲ್ಯಾಂಪ್ ಆಯಿಲ್, ನಿರಂತರ ಕಾಂಪೂರ್, ಚಂದ್ರಿಕಾ ಬ್ರೂಮ್ ಸ್ಟಿಕ್, ವೈಟ್ ಹಿಲ್ಸ್ ನೋಟ್ಬುಕ್ಸ್, ಸ್ಟೇ ಶೈನ್ ಫ್ಲೋರ್ ಕ್ಲೀನರ್, ಸ್ಟೇ ಶೈನ್ ಟಾಯ್ಲೆಟ್ ಕ್ಲೀನರ್, ಫೆಮಿಲು ಸ್ಯಾನಿಟರಿ ಪ್ಯಾಡ್ಸ್, ಸುಗ್ಗಿ ಸೆರೆಸ್ ಅಂಡ್ ಪಲ್ಸಸ್, ನಾಟಿ ಮಸಾಲ, ಸೂರಿಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಗೋಲ್ಡನ್ ಪಾಮ್ ರಿಫೈನ್ಡ್ ಪಾಮ್ಲೀನ್ ಆಯಿಲ್, ಟ್ರೂ ಲವ್ ಚಾಕ್ಲೇಟ್ ವೇಫರ್ಸ್, ಟ್ರೂ ಲವ್ ಸ್ಟ್ರಾಬೆರಿ ವೇಫರ್ಸ್, ಮ್ಯಾಂಡೋಸ್ ಇನ್ಸ್ಟಂಟ್ ನೂಡಲ್ಸ್, ಕಿಕ್ ಬೈಟ್ ಚಿಪ್ಸ್, ಕಿಕ್ ಬೈಟ್ ಫ್ರಯಾಮ್ಸ್, ಕಿಕ್ ಬೈಟ್ ನಮ್ಕೀನ್ಸ್. ಗ್ರಾಮೀಣ ಮಟ್ಟದ ಶ್ರಮ, ವಿಶ್ವ ಮಟ್ಟದ ಉದ್ಯಮ ಅನ್ನೋ ಚಿಂತನೆಯೊಂದಿಗೆ ಕ್ರಾಂತಿಯನ್ನೇ ಮಾಡ್ತಿರೋ ವಿಲ್ಕಾರ್ಟ್ ಸಂಸ್ಥೆಯ ರೂವಾರಿಗಳಾಗಿರುವುದು ಪ್ರಸನ್ನ ಕುಮಾರ್ ಸಿ. 2028 ಅಷ್ಟರಲ್ಲಿ
ವಿಲ್ಕಾಟ್ ಸಂಸ್ಥೆಯು ಭಾರತದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆಯನ್ನು ನೀಡಲು ನಿರ್ಧರಿಸಿದೆ. ಯಾಕೆ ನಗರಗಳ ಥರ ಹಳ್ಳಿಗಳಲ್ಲೂ ಅವ್ರಿಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡೋಕ್ಕೆ ಆಗಬಾರ್ದು, ಅವ್ನ ಬಾಗಿಲಲ್ಲೇ ಎಲ್ಲವೂ ಸಿಗೋ ಥರ ಯಾಕೆ ಆಗಬಾರ್ದು, ಅವನು ಮೊಬೈಲಲ್ಲಿ ಆರ್ಡರ್ ಪ್ಲೇಸ್ ಮಾಡೋ ಥರ ಯಾಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿಲ್ಕಾಟ್ ಶುರು ಮಾಡಿದ್ದು. ನಮ್ಮ ಉದ್ದೇಶ ಇರೋದು ಭಾರತದಲ್ಲಿರುವಂಥ 6 ಲಕ್ಷ ಹಳ್ಳಿಗಳನ್ನು ಕೂಡ ವಿಲ್ಕಾಟ್ ನೆಟ್ವರ್ಕಲ್ಲಿ ತಂದು ಆ ಹಳ್ಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತು ನಮ್ಮ ವಿಲ್ಕಾಟ್ ಥ್ರೂನೇ ಹೋಗಬೇಕು. ಆ ಹಳ್ಳಿನಲ್ಲಿ ಬೆಳೆಯುವಂತಹ ಪ್ರತಿಯೊಂದು ವಸ್ತು ನಮ್ಮ ವಿಲ್ಕಾಟ್ ಥ್ರೂನೇ ನಗರ ಅಥವಾ ಬೇರೆ ಪ್ರದೇಶಗಳಿಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ವಿಲ್ಕಾಟ್ ಸ್ಥಾಪಿತವಾಗಿದೆ. ಈ ರೀತಿ ಸ್ಥಾಪಿತವಾಗಿದ್ದು ವಿಲ್ಕಾಟ್ 2018 ಇವತ್ತು 6 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. ಸದ್ಯ 6 ವರ್ಷ ಯಶಸ್ವಿಯಾಗಿ ಸೇವೆಯನ್ನು ಪೂರೈಸಿ ಮುನ್ನುಗ್ಗುತ್ತಿರುವ ವಿಲ್ಕಾಟ್ ಸಂಸ್ಥೆ ಮತ್ತಷ್ಟು ಮಹದಾಶಯಗಳೊಂದಿಗೆ ಮುನ್ನಡೆಯಲಿ. ದೇಶದ ಪ್ರತಿ ಗ್ರಾಮೀಣ ಸಮುದಾಯಕ್ಕೆ ವಿಲ್ಕಾಟ್ ಸಂಸ್ಥೆ ತನ್ನ ಸೇವೆ ಮತ್ತು ಉತ್ಪನ್ನಗಳನ್ನು ನೀಡಿ ದೇಶದೆಲ್ಲೆಡೆ ಜನಪ್ರಿಯತೆಯನ್ನು ಗಳಿಸಿ ಯಶಸ್ವಿಯಾಗಲಿ ಎಂದು ಹಾರೈಸೋಣ. ಎಸ್, ಎಲ್ಲರೂ ಕೂಡ ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕು ವಿಲ್ಕಾಟ್ಗೆ, ಜೊತೆಗೆ ನಮ್ಮ ಪ್ರಸನ್ನ ಕುಮಾರ್ ಸರ್ ಹಾಗೆ ಅವರ ಹೋಲ್ ಟೀಮ್ಗೆ. ರೆಡಿ, 1 2 3 ಬರಲಿ ಜೋರಾದ ಚಪ್ಪಾಳೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಡು ಮುಟ್ಟದ ಸೊಪ್ಪಿಲ್ಲ, ಆದರೆ ಹಾಗೆ ವಿಲ್ಕಾಟಲ್ಲಿ ಸಿಗದೇ ಇರುವಂಥ ಪ್ರಾಡಕ್ಟ್ಸ್ ಇಲ್ಲ ಅನ್ನುವ ಮಟ್ಟಿಗೆ ವಿಲ್ಕಾಟ್ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೇನೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾನೆ ಇರ್ತೀವಿ, ಹೇಳಿ ಹೇಳಿ ಕೊನೆಗೆ ಅವನ ಎಲುಬು ಮಾತ್ರ ಉಳ್ಕೊಳ್ಳುತ್ತೇನೋ ಅನ್ನೋ ರೇಂಜ್ಗೆ ರೈತರ ಸಮಸ್ಯೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಈಗ ರೈತರ ಒಂದು ಬದುಕಿಗೆ ಬೆಳಕಾಗಿ ಬಂದಿದ್ದು ವಿಲ್ಕಾಟ್. ಇದು ಸುಮ್ಮನೆ ನಾವು ನೀವು ಹೇಳ್ತಿರೋದಲ್ಲ, ಬರೀ ರೈತರು ಮಾತ್ರ ಅಲ್ಲ, ಅಲ್ಲಿಂದ ಮತ್ತೆ ಬಿಸ್ನೆಸ್ ಕ್ಲಾಸ್ ಏನಿರುತ್ತೆ, ಕಿರಾಣ ಅಂಗಡಿಗಳು, ಅವರು ಕೂಡ ಒಂದು ರೀತಿ ಸ್ವಂತ ಉದ್ದಿಮೆ ಮಾಡ್ತಾರೆ. ಹಾಗೆ ಕನ್ಸ್ಯೂಮರ್ಸ್ಗೂ ಕೂಡ ಉತ್ತಮ ಗುಣಮಟ್ಟ. ಯಾಕೆ ವಿಲ್ಕಾಟ್ ಮತ್ತೆ ಮತ್ತೆ ವಿಶೇಷವಾಗುತ್ತೆ ಅಂತಂದರೆ, ನಮ್ಮಲ್ಲಿ ಹಲವಾರು ಪ್ರಾಡಕ್ಟ್ಗಳಿರ್ಬೋದು, ಆದರೆ ಕ್ವಾಲಿಟಿ ಅಂತ ಬಂದರೆ ವಿಲ್ಕಾಟ್ ತನ್ನದೇ ಆದ ಸ್ಥಾನವನ್ನು ಕಾಪಾಡ್ಕೊಂಡ್ಬಂದಿದೆ. ಇದು ಕೇವಲ ನಾನು ನೀವು ಹೇಳ್ತಿರೋದಲ್ಲ, ಇತ್ತೀಚೆಗೆ ನಿಮ್ಮೆಲ್ರಿಗೂ ಗೊತ್ತಿರಬಹುದು, ವಿಲ್ಕಾಟ್ನ ಸಾಧನೆಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಟೈಮ್ಸ್ ಬಿಸ್ನೆಸ್ ಅವಾರ್ಡಲ್ಲಿ ನಮ್ಮ ಇವತ್ತಿನ ಸೂರ್ಯಾಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಏನಿದೆ ಅದಕ್ಕೆ ಅವಾರ್ಡ್ ಕೂಡ ಲಭಿಸಿದೆ. ಒಂದು ಹೆಮ್ಮೆಯ ಚಪ್ಪಾಳೆಗಳನ್ನು ಖಂಡಿತವಾಗ್ಲೂ ನೀಡಬೇಕು. ಇದೆಲ್ಲ ಸಾಧ್ಯ ಆಗಿದ್ದು ವಿಲ್ಕಾಟ್ನಲ್ಲಿ ಇರುವಂತಹ ಕ್ವಾಲಿಟಿ, ಉತ್ಕೃಷ್ಟ ಗುಣಮಟ್ಟದ ಕಾರಣಕ್ಕಾಗಿ. ಸೊ ಈಗ ಅದರದ್ದೊಂದು ವಿಡಿಯೋ ಇದೆ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? Brand of the year 2024, and this award goes to Suryakash Refined Sunflower Oil from the house of Wilcott. Put your hands together for Mr. Prasanna Kumar C, popularly known as CPK and Rural CEO, co-founder and CEO. Ladies and gentlemen, please welcome Mr. Amit Mali, co-founder of Wilcott, Mr. Mahesh Bhatt, CFO of Wilcott. Founded in 2018 by Mr. Prasanna Kumar C, Wilcott is a pioneering rural economy focused technology startup committed to transforming the unorganized rural retail sector through the power of technology. Well done, Wilcott. ಏನನ್ನಿಸ್ತು ನಿಮ್ಗೆ ಆ ವಿಡಿಯೋ ನೋಡಿದಾಗ? ಖುಷಿ ಆಯಿತು ನಿಜಕ್ಕೂ. ಇಟ್ಸ್ ಅ ಪ್ರೌಡ್ ಫೀಲಿಂಗ್. ಎಲ್ಲ ಬಿಸ್ನೆಸ್ ಅಂತ ಬಂದರೆ ಅಥವಾ ಸ್ಟಾರ್ಟಪ್ಸ್ ಅಂತ ಬಂದರೆ ನಗರಗಳಲ್ಲಿ ಸ್ಟಾರ್ಟ್ ಆಗೋದು ಜಾಸ್ತಿ ಆಗಿರುತ್ತೆ. ಆದರೆ ಇಲ್ಲಿ ಹಳ್ಳಿಯ ಒಬ್ಬ ಹುಡುಗನ ಕನಸಿನ ಕೂಸು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ ಅಂದರೆ ಅದಕ್ಕೆ ಕಾರಣ ಒಂದು ಫೌಂಡೇಶನ್. ಯಾರು ಗೊತ್ತಾ? ನೀವು ಮಾತಾಡ್ತೀರಾ, ಡೈರೆಕ್ಟಾಗಿ ನೀವು ಮಾತಾಡಬೇಕು ಕಿರಾಣ ಸ್ಟೋರ್ ಅವ್ರ ಹತ್ರ ಅಲ್ವಾ? ಅವರು ಯಾವ ಮೂಡಲ್ಲಿರ್ತಾರೋ, ಸಿಟ್ಟಲ್ಲಿರ್ತಾರೋ, ಬೈತಿರ್ತಾರೋ, ಅಳ್ತಿರ್ತಾರೋ, ಯಾರಿಗೆ ಗೊತ್ತಿರುತ್ತೆ ಅಲ್ವಾ? ಮನೇಲೇ 4 ಜನನ ಸಂಭಾಳಿಸೋದು ಭಾಳ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನೀವು ಅವ್ರಿಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಈ ಜರ್ನಿ ಸುಲಭದ್ದಲ್ಲ. ಯಾರು ಏನೇ ಹೇಳಿ ನಿಮ್ಮೆಲ್ರಿಗೂ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಎಸ್. ಸೊ ಈಗ ಸೂರ್ಯಕಾಶ್ ಆಯಿಲ್ ಬಗ್ಗೆ ಹಾಗೆ ಇಲ್ಲಿಯ ಈವೆಂಟ್ ಬಗ್ಗೆ ನಮ್ಮ ಕೋ-ಫೌಂಡರ್ ಆಗಿರುವಂಥ ಅಮಿತ್ ಸರ್ ನಿಮ್ಮನ್ನು ಕುರಿತಾಗಿ ಮಾತಾಡಬೇಕು ಅಂತ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಅಮಿತ್ ಸರ್ಗೆ. ಕಮ್ ಆನ್. ಥ್ಯಾಂಕ್ ಯು.
ಸೊ ಸೂರ್ಯಕಾಶ್ ಪರಿವಾರಕ್ಕೆ ಮತ್ತೊಮ್ಮೆ ನಮಸ್ತೆ. ನನ್ನ ಮನೆಯಲ್ಲಿ ನಾನು ಸೂರ್ಯಕಾಶ್ ಯೂಸ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ? ಕೇಳ್ತಿಲ್ಲ. ಹಾಂ, ಈ ಜೋಶು ನಿಮ್ಮಲ್ಲಿದ್ದಾಗ ಅಷ್ಟೇ ಅದನ್ನು ಮಾರಕ್ಕೆ ಸಾಧ್ಯ. ಸೂರ್ಯಕಾಶ್ ನ್ಯಾಷನಲ್ ಸನ್ಫ್ಲವರ್ ಅಸೋಸಿಯೇಷನಿಂದ ಕ್ವಾಲಿಟಿಗೆ, ಅದರಲ್ಲಿರುವಂಥ ಎಲ್ಲ ರೀತಿಯ ಪ್ರಮಾಣಗಳಿಗೆ ಸರ್ಟಿಫೈಡ್ ಆಗಿರುವಂಥದ್ದು. ಸೊ ಇದು ಅಮೇರಿಕನ್ ಇದರಲ್ಲೆಲ್ಲ ಟೆಸ್ಟ್ ಆಗಿ ಸರ್ಟಿಫೈಡ್ ಆಗಿರೋವಂಥದ್ದು. ಕ್ವಾಲಿಟಿನಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸಿಂಗ್ ಮಾಡ್ಕೊಂಡಿಲ್ಲ. ದ ಬೆಸ್ಟ್ ಆಫ್ ಬೆಸ್ಟ್ ಆಯಿಲ್. ಅದಕ್ಕೋಸ್ಕರನೇ ಇಂಡಿಯಾ ಮಟ್ಟದಲ್ಲಿ ನಮಗೆ ಟೈಮ್ಸ್ ಅವಾರ್ಡ್ ಕೂಡ ಬಂದಿದ್ದು. ನಾವು ಬೆಸ್ಟ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಬೆಸ್ಟ್ ರೇಟ್ ಅಂದರೆ ನೀವು ಯಾವುದಕ್ಕೂ ಕಂಪೇರ್ ಮಾಡ್ಕೊಳೋದಲ್ಲ. ದ ಬೆಸ್ಟ್ ಅಂದರೆ ಏನು ಹೇಳಿ ಯಾವಾಗಲೂ? ಏನು ಬೆಸ್ಟ್ ಅಂದರೆ? ಬೆಸ್ಟ್ ಅಂದರೆ ಸೂರ್ಯಕಾಶ್. ಅಡುಗೆ ಮನೆಯಲ್ಲಿ ಅಡುಗೆ ಎಣ್ಣೆ ಅಂದರೆ ಯಾವ್ದು ಹೇಳಿ? ಜೋರಾಗಿ. ಹಾಂ, ಅಡುಗೆ ಮನೆಯಲ್ಲಿ ಇವತ್ತು ಒಗ್ಗರಣೆ ಹಾಕ್ತಿದ್ದೀವಿ ಅಂದರೆ ಯಾವ ಎಣ್ಣೆ? ಹಾಂ, ಅದು ನಿಮ್ಮಲ್ಲಿದ್ದರೆ ಸಾಕು. ಮಾಡೋ ಅಡುಗೆ ಹೆಂಗಿರುತ್ತೋ ನೀವು ಮಾಡೋ ಕಾಲಲ್ಲಿ ಸೂರ್ಯಕಾಶನ ಸೇಲ್ ಮಾಡ್ಬೋದು. ಓಕೆ, ಸೊ ಈಗ ಇಲ್ಲಿ ಎಷ್ಟು ಜನ ಇದ್ದೀವಿ? 200 ಜನ ಇದ್ದೀವಾ? 300 ಜನ ಇದ್ದೀವಾ? ನಮ್ಮಲ್ಲಿ ಇರೋ ಟೀಮು ಆಲ್ಮೋಸ್ಟ್ 600 ಜನ ಇದ್ದೀವಿ ನಾವು ಸೇಲ್ಸು. ಓಕೆ, ಹೌದಲ್ವಾ? ನೆಕ್ಸ್ಟ್ ಮಂತ್ ನಾವು ಇದು ಕಂಟೆಸ್ಟ್ ಪ್ರೈಸಲ್ಲಿ ನಾನು 600 ಜನಕ್ಕೂ ಪ್ರಸನ್ನ ಸರು ಎಲ್ಲ ನಮ್ಮ ಟೀಮು ಪ್ರೈಸ್ ಕೊಡೋಕೆ ಸುಸ್ತಾಗಬೇಕು. ಓಕೆ, ಮತ್ತೊಮ್ಮೆ ಮನೆ ಅಡುಗೆ ಎಣ್ಣೆ ಅಂದರೆ ಥ್ಯಾಂಕ್ ಯು. ಸೊ ಮನೇಲಿ ಮಾತ್ರ ಅಲ್ಲ, ಇವತ್ತು ಸೂಪರಾಗಿ ಊಟ ಇದೆ. ಸೊ ಇಲ್ಲಿ ಊಟಕ್ಕೂ ಕೂಡ ನಾವು ವೆಲ್ಕಾರ್ಡ್ನ ಪ್ರಾಡಕ್ಟ್ಸಿಂದ ಒರಿಜಿನಲ್ ನಮ್ಮ ಬ್ರ್ಯಾಂಡ್ಸ್ ಏನಿದೆ ಅದನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಸೂರ್ಯಕಾಶ್ ಆಯಿಲ್ ಆ್ಯಂಡ್ ನಾಟಿ ಮಸಾಲ, ಹಾಗೆ ಸುಗ್ಗಿ ಕ್ಯಾಶ್ಯೂ ನಟ್ಸ್, ನಾಟಿ ಕಬಾಬ್ ಪೌಡರ್, PK ಬುಲೆಟ್ ಜೀರಾ ರೈಸ್ ಆ್ಯಂಡ್ ಸುಗ್ಗಿ ಗ್ರಾಮ್ ಫ್ಲೋರ್. ನಂಗೆ ಈಗ ಹೇಳ್ತಾನೆ ಕಬಾಬ್ ಅದು ಇದು ಅಂತ ನಂಗೆ ಈಗಲೇ ಊಟಕ್ಕೆ ಹೋಗ್ಬೇಕನ್ಸ್ತುಂಟು. ಬಟ್ ಎನಿವೇ ಟೇಸ್ಟ್ ಹೇಗಿರುತ್ತೆ, ಏನು ಕತೆ ಅಂತ. ಹೆಂಗಿರುತ್ತೆ ಟೇಸ್ಟು? ನೀವೆಲ್ಲ ಅದನ್ನೇ ಯೂಸ್ ಮಾಡ್ತಿರ್ತೀರಾ? ಸೂಪರಾ, ನೆಕ್ಸ್ಟ್ ಲೆವೆಲ್ಲು. ಮತ್ತು ನೀವು ಯಾರು ನನಗೇನು ತಂದೆ ಕೊಡಲಿಲ್ಲ ಕಬಾಬ್ ಅದು ಇದೆಲ್ಲ ಕೆಳಗಿದೆಯಲ್ಲ ಅಂತ ನಾ ಬೇರೆ ತೊಗೊಂಬರ್ಬೇಕು. ನೀವು ವೇಫರ್ಸ್ ಅದು ಇದೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಅಲ್ವಾ ಸರ್? ಆ ಥರ ಚಾಕ್ಲೇಟ್ಸ್ ಎಲ್ಲ ತೊಗೊಂಬನ್ನಿ, ನಾನು ತಿಂತೀನಿ, ನೋ ಪ್ರಾಬ್ಲಮ್. ಓಕೆ, ಎಸ್. ಎನಿವೇ, ಟೆಲಿ ಸೇಲ್ಸಲ್ಲಿ ಟಾಪ್ 9 ಪರ್ಫಾರ್ಮರ್ಸ್ ಯಾರಿದ್ದಾರೆ ಅವರಿಗೆ ಅವಾರ್ಡನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ನಮ್ಮ ಚೀಫ್ ಗೆಸ್ಟ್ ಅವರು ಹಾಗೆ ಪ್ರಸನ್ನ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. DC ನೇಮ್ ಸಿಂಧನೂರು ಯಶಸ್ವಿನಿ AS. ಒಂದು ಜೋರ ಚಪ್ಪಾಳೆ ಇರಲಿ. ಯಶಸ್ವಿನಿ AS, ಪ್ಲೀಸ್ ವೆಲ್ಕಮ್. ಸೊ ಟಾಪ್ 8 DC ನೇಮ್ ಬೆಳಗಾಂ ಸುಮಾ. ಒಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ವಿ ಹ್ಯಾವ್ ಅ ಮೀಟಿಂಗ್. ಹಾಯ್, ನನ್ನ ಹೆಸರು ಸುಮಾ ಅಂತ. ನಾನು ಬೈಲಹೊಂಗಲ ಡಿಸ್ಲಿ ಲಾಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ವಿಲ್ಕಾಟ್ ಪಾಪ್ಯುಲರ್ ಬ್ರ್ಯಾಂಡ್ ಸೂರ್ಯಕಾಶ್ ಸೂರ್ಯೋದಯ ಕಾಂಟೆಸ್ಟಲ್ಲಿ ಟಾಪ್ 7ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಇದು ಫಸ್ಟು ನಾನು ಯಾವುದೇ ಕಾಂಟೆಸ್ಟಲ್ಲಿ ವಿನ್ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮು. ಇದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಹೌಸ್ ವೈಫ್ ಆಗಿ ಈ ಥರ ಅಚೀವ್ ಮಾಡಿರೋದು, ಆಪರ್ಚುನಿಟಿ ಕೊಟ್ಟಿರೋದು ವಿಲ್ಕಾಟು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ನನ್ನ ಫ್ರೆಂಡ್ಸ್ಗಳೂ ಎಲ್ಲ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. Congratulations to Suma. We'll go for the next one. Top 7 DC name Hospete Spandana BD. ಒಂದು ಜೋರ ಚಪ್ಪಾಳೆ ಬರಲಿ. Congratulations to her. Yes, thank you so much. Congratulations. We'll go with top 6. Hospete DC ಇಂದ ಪೂಜಾ TR. ಹಾಯ್, ನನ್ನ ಹೆಸರು ಪೂಜಾ ಅಂತ. ನಾನು ಹೊಸಪೇಟೆ ಡಿಸಿಲಿ ಲಾಸ್ಟ್ 2 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ. ವಿಲ್ಕಾಟ್ ಪಾಪ್ಯುಲರ್ ಬ್ರ್ಯಾಂಡಲ್ಲಿ ಯಾವುದೇ ಥರ ಕಾಂಟೆಸ್ಟ್ ಇಟ್ಟರು
ಅಚೀವ್ ಮಾಡ್ಬೇಕನ್ನೋದು ಎಲ್ಲರ ಆಸೆನೂ ಆಗಿರುತ್ತೆ, ಹಾಗೆ ನನ್ನ ಆಸೆನೂ ಆಗಿತ್ತು. ಲಾಸ್ಟ್ ಟೈಮ್ ಕೂಡ ಕಾಂಟೆಸ್ಟ್ ಇಟ್ಟಿದ್ರು, ಅದರಲ್ಲಿ ನಾನು ಅಚೀವ್ ಆಗಿದೆ. ಈ ಟೈಮ್ ಕೂಡ ಸೂರ್ಯಕಾಶ್ ಸೂರ್ಯೋದಯ ಅನ್ನೋ ಕಾಂಟೆಸ್ಟ್ ಇಟ್ಟಿದ್ದಾರೆ, ಅದರಲ್ಲಿ ಟಾಪ್ 5 ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನಂತರ ಎಲ್ಲ ಟೆಲಿಕಾಲರ್ಸು ಎಲ್ಲ ಟೆಲಿಸೇಲ್ಸು ಕೂಡ ಅಚೀವ್ ಆಗಬೇಕು ಅನ್ನೋದು ನನ್ನ ಆಸೆ. Super. Congratulations to Pooja TR. Top 5. Again it is Hospete DC. Meghashri. ಎಸ್ ಒಂದು ಜೋರಾದ ಚಪ್ಪಾಳೆ ಬರಲಿ. ಹೊಸಪೇಟೆಯಲ್ಲಿ ಹೈಯೆಸ್ಟ್ ಬಂದಿದೆ ಆ್ಯಕ್ಚುಲಿ, 3 ಜನ ಸೆಕ್ಯೂರ್ಡ್ ಆಗಿದ್ದಾರೆ ಟಾಪ್ 9 ಹಾಯ್, ನನ್ನ ಹೆಸರು ಮೇಘಶ್ರೀ ಅಂತ. ನಾನು ಲಾಸ್ಟ್ 3 ಇಯರ್ಸಿಂದ ಹೊಸಪೇಟೆ ಡಿಸಿಲ್ ವರ್ಕ್ ಮಾಡ್ತಾ ಇದ್ದೀನಿ. ಎವ್ರಿ ಟೈಮ್ ವಿಲ್ಕಾಟ್ ಅವರು ಪಾಪ್ಯುಲರ್ ಬ್ರ್ಯಾಂಡ್ಗಳಲ್ಲಿ ಕಾಂಟೆಸ್ಟ್ ಬಿಡ್ತಾನೆ ಇರ್ತಾರೆ, ಅಚೀವ್ ಕೂಡ ಆಗಿದ್ದೀನಿ. ಬಟ್ ಈ ಸಲ ಈ ಕಾಂಟೆಸ್ಟು ಸೂರ್ಯಕಾಶ್ ಸೂರ್ಯೋದಯ ಕಾಂಟೆಸ್ಟಲ್ಲಿ ಟಾಪ್ 4 ಬಂದಿದ್ದೀನಿ. ತುಂಬ ಖುಷಿ ಅನಿಸ್ತಿದೆ. ನೆಕ್ಸ್ಟ್ ಯಾವುದೇ ವಿಲ್ಕಾಟ್ ಪಾಪ್ಯುಲರ್ ಬ್ರ್ಯಾಂಡ್ಗಳಲ್ಲಿ ಕಾಂಟೆಸ್ಟ್ ಬಿಟ್ಟರೆ ಟಾಪ್ 1 ಬರೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಲ್ಕಾಟ್. Thank you so much and congratulations to Meghashri for securing 5th rank, top 5. Thank you. And top 4 performer DC named Haveri Mahendri. ನನ್ನ ಹೆಸರು ಮಹೇಂದ್ರಿ. ಹಾವೇರಿ DC ಯಲ್ಲಿ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೂರ್ಯಕಾಶ್ ಸೂರ್ಯೋದಯ ಟಾಪ್ 4 ಪ್ಲೇಸಲ್ಲಿ ಬಂದಿದ್ದೀನಿ. ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಿಲ್ಕಾಟ್ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ಹೊಸದನ್ನು ಈಗಲೂ ಕೊಟ್ಟಿದ್ದಾರೆ, ಅದನ್ನು ವಿನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇದು ಕೊಟ್ಟಿರೋದು ನಮಗೆ ಮುಂದೆ ಸ್ಫೂರ್ತಿಯನ್ನು ನೀಡುತ್ತೆ. ಅಂದರೆ ನಾವು ಟಾರ್ಗೆಟ್ನ ಮಾಡೋದಕ್ಕೆ ಮತ್ತು ಒಂದು ಬಹುಮಾನವನ್ನು ಪಡ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಇದೊಂದು ಸದಾವಕಾಶವನ್ನು ನಮಗೆ ಮತ್ತೆ ಕೊಟ್ಟಿದ್ದಾರೆ. ಮತ್ತು ಈ ಥರ ಕಾಂಟೆಸ್ಟನ್ನು ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ನಾವು ಅಚೀವ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತೊಮ್ಮೆ ನಾನು ವಿಲ್ಕಾರ್ಟ್ಗೆ ಈ ಥರ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮಹೇಂದ್ರಿ ಅವರ ಕಾನ್ಫಿಡೆನ್ಸಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. And top 3 ಸಿಂಧನೂರು DC ಇಂದ ಕವನ MR. Congratulations. ನನ್ನ ಹೆಸರು ಕವನ ಅಂತ ಹೇಳಿ, ನಾನು ಸಿಂಧನೂರು DCಲಿ ವರ್ಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ 3 ಇಯರ್ಸಿಂದ ನಾನು ಮಂಡ್ಯ ಟೆಲಿಸೇಲ್ಸ್ ಆಫೀಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಎಲ್ಲ ಪಾಪ್ಯುಲರ್ ಬ್ರ್ಯಾಂಡಲ್ಲೂ ಪ್ರತಿ ತಿಂಗಳ ಕಾಂಟೆಸ್ಟ್ ಇಡ್ತಾ ಹೋಗ್ತಾರೆ. ಅದರಲ್ಲಿ ನಾನು ಪ್ರತಿ ಸಲ ನಾನು ಟಾಪಲ್ಲೇ ಇದ್ದೀನಿ, ಅದು ನಂಗೆ ತುಂಬ ಖುಷಿ. ಈ ಸಲಿನೂ ನಾನು ಟಾಪ್ 3ಯಲ್ಲಿ ಬಂದಿದ್ದೀನಿ, ಅದು ನಂಗೆ ತುಂಬ ಖುಷಿ ಇದೆ. ಈ ಥರ ಕಾಂಟೆಸ್ಟ್ ಇಡೋದ್ರಿಂದ ನಮಗೆ ಮೋಟಿವೇಟ್ ಆಗಿ ನಮಗೆ ಕೆಲಸ ಜಾಸ್ತಿ ಮಾಡಬೇಕು ಅಂತ ನಮಗೆ ಸ್ಫೂರ್ತಿದಾಯಕವಾಗಿ ನಮಗೆ ಒಂದು ಜೋಶ್ ಬರುತ್ತೆ ಕೆಲಸ ಮಾಡೋಕ್ಕೆ. ಈ ಸಲಿನೂ ಸೂರ್ಯೋದಯ ಸೂರ್ಯಕಾಶ್ ಕಾಂಟೆಸ್ಟಲ್ಲಿ ನಾನು ಟಾಪ್ 3ಯಲ್ಲಿ ಇದ್ದೀನಿ, ಇದು ನಂಗೆ ತುಂಬ ಖುಷಿ ಆಗ್ತಿದೆ. ಇದ್ರ ಜೊತೆಗೆ ನಮ್ಮ ಫ್ರೆಂಡ್ಸು ನಾನು ಇದು ಟಾಪಲ್ಲಿ ಬರೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಅವರು ನಮ್ಮ ಜೊತೆ ಇದ್ದರೆ ತುಂಬ ಖುಷಿ. ಥ್ಯಾಂಕ್ ಯು. Super. Thank you so much for the positive mindset. Thank you. Congratulations to Kavana Emma. So we'll go with top 2. Hagri Bommanahalli DC inda Bhavya R. Congratulations to Bhavya. ಹಾಯ್, ನನ್ನ ಹೆಸರು ಭವ್ಯ. ನಾನು ವಿಲ್ಕಾಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ವಿಲ್ಕಾಟ್ ಕಂಪ್ನಿ ಪಾಪ್ಯುಲರ್ ಬ್ರ್ಯಾಂಡ್ ಮೇಲೆ ಎಷ್ಟೋ ಕಾಂಟೆಸ್ಟ್ಗಳನ್ನ ಇಡ್ತಾಯಿದ್ರು, ಅದರಲ್ಲಿ ಎಲ್ಲದರಲ್ಲೂ ನಾನು ಅಚೀವ್ ಮಾಡಿದ್ದೀನಿ. ಈ ಸಲನೂ ಕೂಡ ಸೂರ್ಯಕಾಶ್ ಕಾಂಟೆಸ್ಟ್ ಇಟ್ಟಿದ್ರು, ಇದರಲ್ಲೂ ಕೂಡ ಟಾಪ್ 2ಲ್ಲಿ ಬಂದಿದ್ದೀನಿ. ಇದು ತುಂಬ ಖುಷಿ ಆಗ್ತಿದೆ ನನಗೆ. ಮತ್ತು ನಾವು ಹೇಗೆ ಅಚೀವ್ ಮಾಡ್ತಿದ್ವಿ ಅಂದರೆ, ನಾವು ಕಾಲ್ ಮಾಡೋ ಪ್ರತಿಯೊಂದು ಕಸ್ಟಮರ್ನೂ ಕೂಡ ನಮ್ಮ ಪಾಪ್ಯುಲರ್ ಬ್ರ್ಯಾಂಡ್ಗಳನ್ನ ಕೇಳ್ತಾ ಇದ್ವಿ. ಮತ್ತು ಅವ್ರಿಗೆ ಅದರಿಂದ ಸಿಗುವಂಥ ಮಾರ್ಜಿನ್ ಆಗಲಿ ಆಫರ್ಸ್ಗಳಾಗಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ. ಕಸ್ಟಮರ್ಸ್ ಕೂಡ ತುಂಬ ಖುಷಿಯಿಂದ ನಮ್ಮ ಪಾಪ್ಯುಲರ್ ಬ್ರ್ಯಾಂಡ್ನ ತೊಗೋತಾಯಿದ್ರು. ಇದರಿಂದ ನನಗೂ ಅಚೀವ್ ಮಾಡೋಕ್ಕೆ ತುಂಬ ಸಹಾಯ ಆಗ್ತಾಯಿತ್ತು. ನಾನಿದು ಈ ಕಾಂಟೆಸ್ಟಲ್ಲಿ ವಿನ್ ಆಗಿದ್ದು ನಮ್ಮ ಜೊತೆ ವರ್ಕ್ ಮಾಡೋಂಥ ಬೇರೆ TSಗಳಿಗೂ ಕೂಡ ಮೋಟಿವೇಶನ್ ಆಗ್ತಿದೆ ಅಂತ ಅನ್ಕೋತೀನಿ.
ಇನ್ನು ನಮ್ಮ ವಿಲ್ಕಾಟ್ ಕಂಪ್ನಿ ಇನ್ನೂ ಹೆಚ್ಚು ಹೆಚ್ಚು ಬೇರೆ ಪಾಪ್ಯುಲರ್ ಬ್ರ್ಯಾಂಡ್ಗಳ ಮೇಲೆ ಕಾಂಟೆಸ್ಟ್ ಇಟ್ಟರೆ ನಾನು ಎಲ್ಲದರಲ್ಲೂ ಅಚೀವ್ ಮಾಡ್ತೀನಿ, ಇನ್ನೂ ಇಡಬೇಕು ಅವರು ಅಂತ ಹೇಳಲಿಕ್ಕೆ ಆಶಿಸ್ತಾ ಇದ್ದೀನಿ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಸೂಪರ್. ಮಂಡ್ಯದಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಅಲ್ಲ, ಕೂಲರ್ ಕೊಡ್ತೀರ, ಹಂಗಾಗಿ ಕರೆಕ್ಟ್ ಆಗಿದೆ. ಥಾಟ್ಫುಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಟು ಭವ್ಯ. ಆ್ಯಂಡ್ ಟಾಪ್ 1 ಯಾರು? ಸೂಪರ್. ಸೊ ಎಗೇನ್ ಹಗರಿ ಬೊಮ್ಮನಹಳ್ಳಿ DC ಇಂದ ನವ್ಯಶ್ರೀ ಜಯನ್. ಜೋರಾದ ಚಪ್ಪಾಳೆಗಳು ಬರಲಿ. ಕಂಗ್ರ್ಯಾಚುಲೇಷನ್ಸ್ ಟು ನವ್ಯಶ್ರೀ. ಟಾಪ್ 1 ಅಂದ್ರೆ ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆ ಬರಬೇಕು ಆಲ್ ಆಫ್ ಯು. ಕಮ್ ಆನ್. ನನ್ನ ಹೆಸರು ನವ್ಯ ಅಂತ. ನಾನು ಅಗ್ರಿಬೊಮ್ಮನಹಳ್ಳಿ DCಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನಗೆ ಸೆಕೆಂಡ್ ಕಾಂಟೆಸ್ಟ್ ಇದು. ಸೊ ಇದರಲ್ಲಿ ನಾನು ಟಾಪ್ 1 ಬಂದಿರೋದು ನಂಗೆ ತುಂಬ ಖುಷಿ ಇದೆ. ಅಂದರೆ ಫಸ್ಟಿಂದ ನಾನು ಎಷ್ಟೊಂದು ಪಾಪ್ಯುಲರ್ ಬ್ರ್ಯಾಂಡ್ಸ್ ಇದೆ ನಮ್ಮಲ್ಲಿ. ನಾನು ಲಾಸ್ಟ್ ಟೈಮ್ ಕೂಡ ವಿನ್ ಆಗಿದೆ. ಈ ಟೈಮ್ ಟಾಪ್ 1 ಬಂದಿರೋದು ತುಂಬ ಹ್ಯಾಪಿ. ನೆಕ್ಸ್ಟ್ ಟೈಮ್ ಕೂಡ ನಮ್ಮ ಪಾಪ್ಯುಲರ್ ಬ್ರ್ಯಾಂಡ್ಸ್ ಏನೇನಿದೆ ಯಾವುದೇ ಕಾಂಟೆಸ್ಟ್ ನಮ್ಮ ವಿಲ್ಕಾಟಿಂದ ಬಿಟ್ಟರು ನಾನು ಟಾಪ್ 1 ಬರೋಕ್ಕೇ ಟ್ರೈ ಮಾಡ್ತೀನಿ. ನಾನು ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ಕೂಡ ಇದೆ. ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಟಾಪ್ 1 ಬರಬೇಕು, ಅವರು ಕೂಡ ಪ್ರೈಸ್ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಮತ್ತು ನಮ್ಮ ಬ್ರ್ಯಾಂಡ್ಸ್ ಏನಿದೆ, ನಮ್ಮ ಪಾಪ್ಯುಲರ್ ಬ್ರ್ಯಾಂಡ್ಸ್ ಏನಿದೆ ಅದು ನಮಗೆ ಅಂತ ಅಲ್ಲ, ಕಸ್ಟಮರ್ಸ್ ಕೂಡ ಹೆಲ್ಪ್ಫುಲ್ಲು. ಅವ್ರಿಗೂ ಕೂಡ ಮಾರ್ಜಿನ್ ಸಿಗುತ್ತೆ, ಅದರಿಂದನೇ ಅವರು ಕೂಡ ಹಾಕ್ಸ್ಕೊಳ್ಳೋದು. ಅವ್ರಿಗೂ ಒಳ್ಳೆ ಮಾರ್ಕೆಟಲ್ಲಿ ನಮ್ಮ ಪಾಪ್ಯುಲರ್ ಬ್ರ್ಯಾಂಡನ್ನ ನಾವು ಕೂರಿಸಿರೋದು ನಮಗೂ ಹೆಮ್ಮೆ ಇದೆ, ಕಸ್ಟಮರ್ಸ್ಗೂ ಹೆಲ್ಪ್ಫುಲ್ಲು, ನಮಗೂ ಅವಾರ್ಡ್ಸು ಆ ಥರ ಎಲ್ಲ ಸಿಗುತ್ತೆ. ನಮ್ಮ ಫ್ಯಾಮಿಲಿನೂ ಹ್ಯಾಪಿ, ನಾವು ಹ್ಯಾಪಿ, ವಿಲ್ಕಾಟು ಹ್ಯಾಪಿ, ಕಸ್ಟಮರ್ಸು ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಕಂಗ್ರ್ಯಾಚುಲೇಷನ್. I have to learn something from you and also the team here. Can you tell them what made you get the first position? What was the effort you put to achieve this? Yes, Kandita. This is not fluke. This is some learning which all of us will have to have. So you have to tell exactly how or what made you, or what was the success factor which you share with others. It will be really helpful, because next time you have to retain this position, but you should also have a tough fight. Yeah. So I want 4 people to be the same rating like you. So can you share your success mantra? Yeah. ಎಸ್, ಒಂದು ಸ್ವಲ್ಪ ಮಧ್ಯ ಬಂದುಬಿಡಿ. ಯಾಕಂದರೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತಂದರೆ ಎಲ್ಲರೂ ಕಣ್ಣು ಅವ್ರ ಮೇಲೆ ಇರುತ್ತೆ, ಸ್ಕೂಲ್ ಕಾಲೇಜಲ್ಲಿ ಎಲ್ಲದರಿಂದನೂ ಹಂಗೆ. ಬಟ್ ಇಲ್ಲಿ ಜೆಲಸ್ ಇರೋದಿಲ್ಲ, ಪಾಸಿಟಿವ್ ಆಗಿ ನೀವು ಇನ್ಸ್ಪೈರ್ ಆಗಿ ನಿಂತಿದ್ದೀರಾ. ಎಷ್ಟೋ ಜನಕ್ಕೆ ನಿಮ್ಮಿಂದ ಒಂದು ಪ್ರೇರಣೆ ಸಿಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿಗೆ ಬರಬೇಕು ಅಂದರೆ ಒಂದು ಸೀಕ್ರೆಟ್ ಇರುತ್ತಲ್ಲ, ಆ ಸೀಕ್ರೆಟ್ ಏನು ಅಂತ ಒಂದು ಚೂರು ಉಳ್ದೋರಿಗೆ ಹೇಳಬೇಕು. ಓಕೆನಾ? ಎಸ್, ಸೂಪರ್. ನನ್ನ ಹೆಸರು ನವ್ಯ ಅಂತ. ನಾನು ಲಾಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇರೋದು ಇಲ್ಲಿ. ನಮ್ಮದು ಸೂರ್ಯಕಾಶ್ ಬಂದು 4 to 5 ಮಂತ್ಸ್ ಬ್ಯಾಕೆ ಲಾಂಚ್ ಆಗಿದ್ದು. ಅವಾಗಿಂದ ನಾವು ನಮ್ಮ DCಲಿ ಪುಷ್ ಮಾಡ್ತಾ ಇದ್ವಿ ಅದನ್ನು. ಸೊ ನಾನು ಅದನ್ನು ಫಸ್ಟ್ ಟೈಮು ಕಾಂಟೆಸ್ಟ್ ಬಿಟ್ಟಿದ್ರು, ಅದು ವಿನ್ ಆಗಿದೆ. ಸೆಕೆಂಡ್ ಟೈಮ್ ಕಸ್ಟಮರ್ಸ್ಗೆ ಅಂತ ಬಿಟ್ಟಿದ್ರು, ಅದರಲ್ಲೂ ಕೂಡ ಅಚೀವ್ ಆಗಿತ್ತು. ನಾವು ಅವಾಗಿಂದ ಕಸ್ಟಮರ್ಸ್ಗೆ ಟಚ್ ಇಟ್ಟಿದ್ವಿ, ಬ್ರ್ಯಾಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ, ಆಫರ್ಸ್ ಕೂಡ ಇರ್ತಿತ್ತು, ಆಫರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಮತ್ತು ಅದ್ರ ಕ್ವಾಲಿಟಿ ಬಗ್ಗೆ ಕೂಡ ಕಸ್ಟಮರ್ಸ್ ಗುಡ್ ಒಪಿನಿಯನ್ನೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಆಯಿಲ್ ಅಂತ. ಮತ್ತು ಅದು ಹೋಲ್ಸೇಲ್ ಅಂತ ಅಲ್ಲ, ರೀಟೇಲ್ ಶಾಪ್ಸ್ಗಳಲ್ಲಿ ಅಲ್ಲೇ ಜಾಸ್ತಿ ಮೂವ್ ಆಗೋದಿದ್ದು ಐಟಮು. ಯಾಕೆಂದರೆ ನಾವು ಹೇಳ್ಕೊಳ್ಳೋದು ಅಫಿಷಿಯಲ್ಸೇ ಒಳ್ಳೆ ಗುಡ್ ಬ್ರ್ಯಾಂಡ್ನ ತೊಗೊಂಡು ಪರ್ಚೇಸ್ ಮಾಡ್ತಾರೆ ಅಂತ. ಬಟ್ ಹೇಳ್ಬೇಕಂದ್ರೆ ರೀಟೇಲ್ ಶಾಪು ಹಳ್ಳಿ ಅಂತ ಕಸ್ಟಮರ್ಸೇ ಈ ಥರ ಒಳ್ಳೆ ಬ್ರ್ಯಾಂಡೆಡ್ ಆಯಿಲ್ನ ಪರ್ಚೇಸ್ ಮಾಡೋದು. ಅವ್ರಿಗೆ ಫಸ್ಟೆಲ್ಲ ಏನೋ ಸನ್ಫ್ಲವರ್ ಆಯಿಲ್ ಈ ಥರ ಆಯಿಲ್ಸ್ನೇ ನಮ್ಮ ಮನೆಗಳಲ್ಲೂ ಕೂಡ ಯೂಸ್ ಮಾಡ್ತಿದ್ದಿದ್ದು. ಈಗ ನೆಕ್ಸ್ಟ್ ಸೂರ್ಯಕಾಶ್ ಅಂತ ಬಿಟ್ಟಿದ್ದಕ್ಕೆ ಅದನ್ನು ಫಸ್ಟ್ ತಗೊಳ್ಳೋಕ್ಕೆ ಎಲ್ಲ ಹಿಂಜರಿತಾರೆ, ಹೇಗಿರುತ್ತೋ ಆಯಿಲು, ಏನು ಫುಡ್ ಎಫೆಕ್ಟ್ ಆದರೆ ಈ ಥರ ಅಂತ ನಮಗೂ ಇರುತ್ತೆ, ನಮ್ಮ ಫ್ಯಾಮಿಲಿಯವ್ರಿಗೂ ಆ ಥರ ಭಯ ಇರುತ್ತೆ. ಬಟ್ ನಾವು ಮಾರ್ಕೆಟಲ್ಲಿ ಕೂರಿಸಿದಾಗ ಎಲ್ಲರೂ ಪರ್ಚೇಸ್ ಮಾಡಿದ್ರು, ಅವರು ಸೇಲ್ ಮಾಡಿದಾಗ ಅವ್ರ ಕಸ್ಟಮರಿಂದ ಒಳ್ಳೆ ಒಪಿನಿಯನ್ ಬಂತು. ಸೊ ನಾವು ಸೇಲ್ ಮಾಡಿದ್ವಿ, ಅವ್ರು ತೊಗೊಂಡ್ರು, ಮತ್ತು ನಾವು ಕನ್ವಿನ್ಸ್ ಮಾಡಿದ್ವಿ ಸ್ಟಾರ್ಟಿಂಗು. ಬಟ್ ಎನಿವೇ, ನೀವು ಪಟ್ಟಿರುವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಲ್ವಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ನಾನು 9 ಜನರು ಕೂಡ ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಒಂದು ಗ್ರೂಪ್ ಫೋಟೋ ತೊಗೊಂಡ್ಬಿಡೋಣ ಕ್ವಿಕ್ಕಾಗಿ. ನವ್ಯಶ್ರೀ ಅವರು, ಭವ್ಯ, ಕವನ, ಮಹೇಂದ್ರಿ, ಮೇಘಶ್ರೀ, ಪೂಜಾ, ಸ್ಪಂದನ, ಸುಮಾ ಆ್ಯಂಡ್ ಯಶಸ್ವಿನಿ.
ಓಕೆ, ಇಷ್ಟು ಟೈಮು ಆಲ್ಮೋಸ್ಟ್ ಇಲ್ಲಿರೋರಿಗೆಲ್ಲ ಸ್ನ್ಯಾಕ್ಸ್ ಅಂದರೆ ಭಾಳ ಇಷ್ಟ. ಗೋಬಿ ಮಂಚೂರಿ, ಪಾನಿಪುರಿ, ಸಮೋಸ, ಅದು ಇದು, ನೂಡಲ್ಸ್. ಎಷ್ಟು ಜನ ನೂಡಲ್ಸ್ ಅಂದರೆ ಭಾಳ ಇಷ್ಟ? ಮ್ಯಾಗಿ ಅದು ಇದು ಅಂತ. ನೂಡಲ್ಸ್ ಎಲ್ಲ ತಿನ್ನಲ್ವಾ? ಸ್ಟ್ರಿಕ್ಟ್ ಡಯಟಾ? ಮುದ್ದೆ, ರಾಗಿ ಮುದ್ದೆ, ಅದು ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು ಅಂತ ತೋರಿಸ್ತಿದ್ದೀರಾ. ಸೂಪರ್. ಸೊ ಇಷ್ಟು ವರ್ಷಗಳ ಕಾಲ ನಾವು ಬೇರೆ ಬೇರೆ ನೂಡಲ್ಸ್ಗಳನ್ನು ತಿನ್ಕೊಂಡ್ಬಂದ್ವಿ. ಓಕೆ, ಈಗ ನಮ್ಮದು ಒಂದು ಓನ್ ಬ್ರ್ಯಾಂಡ್ ಬರ್ತಾ ಇದೆ, ವೆಲ್ಕಾರ್ಟ್ದು. ಯಾವುದು? ಎಸ್, ಮ್ಯಾಂಡೋಸ್ ಇನ್ಸ್ಟ್ಯಾಂಟ್ ನೂಡಲ್ಸ್. ಸೊ ಇದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಡ್ವರ್ಟೈಸಿಂಗ್ ವಿಡಿಯೋವನ್ನು ಮಾಡಿದ್ದಾರೆ. ಸೊ ಅದನ್ನು ನೋಡ್ಕೊಂಬರೋಣ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? ಪ್ರತಿ ಮನೆಯಲ್ಲಿ ಪ್ರೀತಿ ತೋರಿಸೋದೇ ಹೀಗೆ, ಸ್ವಾದದಿಂದ. ಪ್ರೀತಿ ಇದ್ದ ಕಡೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಮ್ಯಾಂಡೋಸ್ ನೂಡಲ್ಸ್ ಜೊತೆಗೆ. ಆಹಾ ಆಹಾ ಆಹಾ, ಹಂಚೋಣ ಪ್ರೀತಿ ರುಚಿಯಿಂದ. ನೂಡಲ್ಸ್ ಅಂದ್ರೆ ಮ್ಯಾಂಡೋಸ್, ಟೇಸ್ಟ್ ದ ಮ್ಯಾಜಿಕ್. ಸೊ ಈಗ CRMs ಏನಿದ್ದಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಪ್ಲೀಸ್ ಬಿ ರೆಡಿ. ಸೊ ಈ ಒಂದು ಪ್ರೈಸನ್ನು, ಅವಾರ್ಡನ್ನು ಕೊಡೋದಕ್ಕೆ ಪ್ರಸನ್ನ ಕುಮಾರ್ ಸರ್, ಹಾಗೆ ಹೇಮಂತ್ ಅವರು, ಹಾಗೆ ಸಚಿನ್ ಅವರು, ಹಾಗೆ ನರಸಿಂಹಮೂರ್ತಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಮೊದಲನೇದಾಗಿ ತೂಬಿನಕೆರೆ DC ಇದರ ವತಿಯಿಂದ ಗೌತಮ್. ಎಸ್, ಒಂದು ಜೋರಾದ ಚಪ್ಪಾಳೆ ನಮ್ಮ CRMsಗೆ. ಕಂಗ್ರ್ಯಾಚುಲೇಷನ್ಸ್ ಟು ಗೌತಮ್ LJ. ಮಂಡ್ಯ DC ಇಂದ ನಂದೀಶ್ AR. ಕಂಗ್ರ್ಯಾಚುಲೇಷನ್ಸ್ ಟು ನಂದೀಶ್. ತೂಬಿನಕೆರೆ DC ಇಂದ ಅಭಿಷೇಕ್ BC. And the next one is ತೂಬಿನಕೆರೆ DC ಇಂದ ಅರುಣ್ ಕುಮಾರ್. And the next one is DC name ಮಂಡ್ಯ ಇಂದ ಶಿವಕುಮಾರ್ KR. ಜೋರ ಚಪ್ಪಾಳೆ ಬರಬೇಕು CRMsಗೆ, ಕಮಾನ್. ತೂಬಿನಕೆರೆ DC ಇಂದ ದಿಲೀಪ್ SR. ಕಂಗ್ರ್ಯಾಚುಲೇಷನ್ ದಿಲೀಪ್. Again ಮಂಡ್ಯ DC ಇಂದ ಪುರುಷೋತ್ತಮ್. Congratulations. The next one ತೂಬಿನಕೆರೆ DC ಇಂದ ಆನಂದ್ M. Congratulations. Next DC ಮಂಡ್ಯ ಇಂದ ಅರುಣ್ ಗೌಡ. And ಮಂಡ್ಯ DC ಇಂದ ಕಾರ್ತಿಕ್ DH. ಈಗಿನ ಪ್ರಪಂಚದಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಎಷ್ಟೊಂದು ಪರಿಸರಕ್ಕೆ ಹಾನಿ ಉಂಟು ಮಾಡ್ತಾ ಇದೆ ಅಂತ ಹೇಳಿ. ಬಟ್ ಫಾರಿನ್ ಕಂಟ್ರೀಸಲ್ಲೆಲ್ಲ ನಾವು ಪ್ಲಾಸ್ಟಿಕ್ಕನ್ನು ಅಥವಾ ಬಾಟಲ್ಸನ್ನು ವಾಪಸ್ ರೀಸೈಕ್ಲಿಂಗ್ ಮಾಡುವಂಥ ಅವಕಾಶ ಇದೆ. ಸೊ ಅದನ್ನು ವಾಪಸ್ ಹೋಗಿ ಹಾಕಿದ್ರೆ ಏನು ಸೂಪರ್ ಬಜಾರ್ಗಳಲ್ಲಿ ವಾಪಸ್ ಕ್ರೆಡಿಟ್ ಸ್ಕೋರ್ ಬರುತ್ತೆ, ಅಥವಾ ದುಡ್ಡು ಬರುತ್ತೆ, ಅಥವಾ ಆಫರ್ ಕಾರ್ಡ್ ಬರುತ್ತೆ. ಈ ಥರದ್ದು ಫೆಸಿಲಿಟೀಸ್ ಇದೆ. ಇದು ಈಗ ವಿಲ್ಕಾರ್ಟಲ್ಲಿ ಕೂಡ ಸಿಗ್ತಾ ಇದೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಸೊ ಸೂರ್ಯಕಾಶ್ ಏನಿದೆ ಆಯಿಲ್, ಇದರ ಒಂದು ಪ್ಲಾಸ್ಟಿಕ್ಕನ್ನು ಕೊಟ್ಟಾಗ ರೀಸೈಕ್ಲಿಂಗ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ಇನಿಷಿಯೇಟಿವನ್ನು ತಗೊಂಡಿದೆ. ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಬೇಕು, ಯಾಕಂದರೆ ಪರಿಸರ ಸ್ನೇಹಿ ಆಲೋಚನೆ ಇದರಲ್ಲಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದನ್ನು ನಾವು ವಿಡಿಯೋ ನೋಡ್ಕೊಂಡು ಬರೋಣ. ಸೊ ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? ಸಾರ್ವಜನಿಕರು ಅಂಗಡಿಗಳಿಂದ ತಂದ ಸಾಮಗ್ರಿಗಳ ಪ್ಯಾಕೆಟ್ ಅಥವಾ ಕವರ್ಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು ಮೊದಲಿನಿಂದಲೂ ರೂಢಿಯಾಗಿ ಬಿಟ್ಟಿದೆ. ಆದರೆ ಸ್ವಲ್ಪ ನಮ್ಮ ಆರೋಗ್ಯ ಹಾಗೂ ನಾವಿರುವ ಪರಿಸರದ ಸ್ವಚ್ಛತೆಯ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗಿದೆ. ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರವನ್ನು ಉಳಿಸಲು ಖಂಡಿತವಾಗಿಯೂ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ವಿಲ್ಕಾಟ್ ಪರಿಸರ ಸಂರಕ್ಷಣೆಗೆ ತನ್ನದೇ ಆದ ಪ್ರಯತ್ನ ಮಾಡುತ್ತಿದೆ. ಅದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ.
ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿಲ್ಕಾಟ್ ಸಂಸ್ಥೆಯ ಬ್ರ್ಯಾಂಡ್ ಆಗಿದ್ದು, ಇದನ್ನು ಬಳಸುವ ಗ್ರಾಹಕರು ಉಪಯೋಗಿಸಿದ ನಂತರ ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಖಾಲಿ ಪ್ಯಾಕೆಟ್ಗಳನ್ನ ಎಲ್ಲೆಂದರಲ್ಲಿ ಎಸೆದು ಪರಿಸರಕ್ಕೆ ಹಾನಿ ಮಾಡುವ ಬದಲು ಹತ್ತಿರದ ಗ್ರಾಮೀಣ ಕಿರಾಣ ಅಂಗಡಿಗಳಲ್ಲಿ ಮೀಸಲಿಟ್ಟಿರುವ ಡಬ್ಬದಲ್ಲಿ ಹಾಕಿ ಮತ್ತೊಂದು ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಖರೀದಿ ಮಾಡಿದಾಗ ಅದರ ಮೇಲೆ ₹3 ರಿಯಾಯಿತಿ ಪಡೆಯಬಹುದಾಗಿದೆ. ಇದು ಸೂರ್ಯಾಕಾಶ ಎಣ್ಣೆ. ಇದನ್ನು ತೊಗೊಂಡೋಗಿ ಯೂಸ್ ಮಾಡಿದ್ದೀನಿ. ಬಟ್ ಇದನ್ನು ಕವರ್ ವಾಪಸ್ ತಂದು ಕೊಟ್ಟರೆ ₹3 ಡಿಸ್ಕೌಂಟ್ ಸಿಗುತ್ತೆ. ಸೂರ್ಯಕಾಂತಿ ಎಣ್ಣೆ ಚೆನ್ನಾಗಿದೆ, ಉತ್ತಮವಾಗಿದೆ. ನಾನು ಮತ್ತೆ ಪೌಚ್ನ ತಗೊಬಂದು ಡಬ್ಬಕ್ಕೆ ಹಾಕಿದ್ರೆ ನನಗೆ ಮತ್ತೆ ₹3 ಡಿಸ್ಕೌಂಟ್ ಸಿಗುತ್ತೆ. ನಾನು ಇನ್ನೊಂದು ಪರ್ಚೇಸ್ ಮಾಡ್ಬೋದು. ಸಂಗ್ರಹವಾದ ಸೂರ್ಯಕಾಶ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಖಾಲಿ ಪ್ಯಾಕೆಟ್ಗಳನ್ನು ವಿಲ್ಕಾಟ್ ವಾರಕ್ಕೊಮ್ಮೆ ಸಂಗ್ರಹಿಸಿ ಅದನ್ನು ರೀಸೈಕಲ್ ಮಾಡುತ್ತದೆ. ಇದು ವಿಲ್ಕಾಟ್ನ ಪರಿಸರ ಕಾಳಜಿಯಾಗಿದ್ದು, ಈ ಒಂದು ಅಭಿಯಾನದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಉತ್ತಮ ಪರಿಸರಕ್ಕೆ ನಿಮ್ಮದೊಂದು ಕೊಡುಗೆ ನೀಡಬೇಕು ಎಂಬುದು ವಿಲ್ಕಾಟ್ನ ವಿನಮ್ರ ಮನವಿಯಾಗಿದೆ. ಇದು ವಿಲ್ಕಾಟ್ನ ಅಭಿಯಾನ. ಬನ್ನಿ, ಪರಿಸರವನ್ನು ಸಂರಕ್ಷಿಸೋಣ. ಎಸ್, ಬ್ಯೂಟಿಫುಲ್ ಆದಂಥ ಇನಿಷಿಯೇಟಿವ್. ಬಹುಶಃ ಈ ರೀತಿ ಎಲ್ಲ ಕಂಪನೀಸಲ್ಲೂ ಮಾಡಿದರೆ ಇವತ್ತು ಏನು ನಾವು ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಬೇಕು ಅದು ಇದು ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದೀವೋ ಆ ರೀತಿ ಹೇಳೋದೇ ಬೇಡ ಆಗಿತ್ತು. ಫಾರಿನ್ ಕಂಟ್ರೀಸ್ಗಿಂತ ಬಹಳ ಸುಂದರವಾಗಿ ನಮ್ಮ ಭಾರತ, ನಮ್ಮ ಇಂಡಿಯಾ ಇರ್ತಿತ್ತು ಅನಿಸುತ್ತೆ. ಸೊ ಹಾಗಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನೀವು ವಿಲ್ಕಾಟಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಸಂಸ್ಥೆಯಲ್ಲಿ ಇಂಥದ್ದೊಂದು ಇನಿಷಿಯೇಟಿವ್ ನಡೀತಿದೆ ಅಂತ. ಜೋರಾದ ಚಪ್ಪಾಳೆ ನಮ್ಮ ಪ್ರಸನ್ನ ಕುಮಾರ್ ಸರ್ಗೆ. ಜೊತೆಗೆ ಅವ್ರಿಗೆ ಬಂದಿರೋ ಐಡಿಯಾನ ಭಾಳ ಬ್ಯೂಟಿಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಬೇಕಲ್ವಾ, ಅದಕ್ಕೆ ಅವ್ರ ಟೀಮ್ ಅವರೆಲ್ಲ ಸಾಕ್ಷಿ ಆಗ್ತಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೂ ತಡ ಮಾಡೋದಿಲ್ಲ, ಒಂದು 70 ಜನರಿಗೆ ಇವಾಗ ಅವಾರ್ಡ್ ಸಿಗ್ತಿದೆ. ನಾನು DC ನೇಮ್ಸನ್ನ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಆ DC ನೇಮ್ಸ್ ಅವ್ರು ಯಾರ್ಯಾರು ಇದ್ದೀರಾ, 3-4 ಜನ ಇದ್ದರೆ ಒಟ್ಟಿಗೆ ಕರಿತೀನಿ, ಕ್ವಿಕ್ಕಾಗಿ ಬರಬೇಕು, ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಾರ್ಡನ್ನು ಕೊಡೋದಕ್ಕೆ ಪ್ರಸನ್ನ ಕುಮಾರ್ ಸರ್, ಹಾಗೆ ಮಹೇಶ್ ಭಟ್ ಸರ್, ಹಾಗೆ ಅಮಿತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಓಕೆ, ಟೆಲಿಸೇಲ್ಸ್ ಟೀಮಿಂದ 70 ಮೆಂಬರ್ಸ್. ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ನೋಡೋಣ. ಓಕೆ, ಸರಿ, ಎಲ್ಲ ಎಚ್ಚರ ಇದ್ದೀರಾ ಅಂತ ಆಯ್ತು. ಇವಾಗ ಕರಿತೀನಿ, ಬೇಗ ಬೇಗ ಬರಬೇಕು. ದ ಫಸ್ಟ್ ಒನ್ DC ನೇಮ್ ಬಾಗಲಕೋಟೆ, ಇಲ್ಲಿಂದ ನಿಸರ್ಗ, ಪೂರ್ಣಿಮಾ ಆ್ಯಂಡ್ ಭಾಗ್ಯ. ಎಲ್ಲ ಟೆಲಿಸೇಲ್ಸ್ TL ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಟೆಲಿಸೇಲ್ಸ್ TLs. ಆ್ಯಂಡ್ ಇವತ್ತು ಟೆಲಿಸೇಲ್ಸ್ ಏನು 70 ಜನ ಅವಾರ್ಡನ್ನು ಪಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಟೀಮ್ ಲೀಡರ್ಸ್ ಇರ್ಬೋದು, ಹಾಗೆ ಮ್ಯಾನೇಜರ್ಸ್ ಎಲ್ಲರ ಸಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ಹಾಗೆ ಅವರಿಗೋಸ್ಕರ ಒಂದು ಕೃತಜ್ಞತೆಯಿಂದ ಗ್ರೇಟ್ಫುಲ್ ಆಗಿ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಹಾಗೆ ಇನ್ನೊಂದು ಬಹಳ ವಿಶೇಷವಾಗಿ ವಿಲ್ಕಾರ್ಟಲ್ಲಿ ನೀವು ಗಮನಿಸಬೇಕು, ನಿಮಗೆ ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ಸ್ ಏನು ಸಿಗುತ್ತೆ ದುಡ್ಡಿನ ರೂಪದಲ್ಲಿ ಸಿಗುತ್ತೆ. ಸೊ ನೀವೆಲ್ಲ ಏನು ಪ್ಲ್ಯಾನ್ ಮಾಡಿರ್ತೀರಾ ಅಂತಂದರೆ, ಓಕೆ ಮನೆಗೇನೋ ಒಂದಿಷ್ಟು ಐಟಮ್ಸ್ ಬೇಕಾಗುತ್ತೆ ತಗೊಳ್ಳೋಣ ಅಂತ, ಬಟ್ ಅದರ ಜೊತೆಗೆ ನೀವು ಆ ದುಡ್ಡನ್ನ ಮನೆಗೇನೋ ಕೊಂಡ್ಕೊಳ್ಳೋದಕ್ಕೆ
ಏನು ಸ್ಪೆಂಡ್ ಮಾಡೋದಕ್ಕಿಂತ ಬದಲಾಗಿ ಅದನ್ನು ಕೂಡ ನಿಮಗೆ ಕೊಡ್ತಿದ್ದಾರೆ. ಆಲ್ರೆಡಿ ಈಗ ಅವಾರ್ಡ್ ಬಂದಿದೆ ಅಲ್ವಾ, ನೀವು ಚೆಕ್ ಮಾಡಿ ನೋಡಿ. ಅದು ಯಾವುದು ಕೂಡ ಒಂದು ಶೀಲ್ಡ್ ಸುಮ್ಮನೆ ತಗೊಂಡೋಗಿ ಎಲ್ಲೋ ಶೋಕೇಸಲ್ಲಿ ಇಡಬೇಕು ಆ ರೀತಿದಲ್ಲ, ಎಲ್ಲವೂ ಕೂಡ ನಿಮಗೆ ಉಪಯೋಗಕ್ಕೆ ಬರುವಂಥದ್ದನ್ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಬಳಸ್ಕೊಳ್ಳಿ. ಆ್ಯಂಡ್ ಮುಖ್ಯವಾಗಿ ನಾನು ಇದನ್ನು ಹೇಳಲೇಬೇಕು, ಯಾಕೆ ಈ ರೀತಿ ಅವಾರ್ಡ್ ಫಂಕ್ಷನನ್ನು ಮಾಡ್ತಾರೆ ಅಂದರೆ, ನಿಮ್ಗೆ ಯಾರಿಗೂ ತಗೊಳಕ್ಕಾಗಿಲ್ಲ, ಇಷ್ಟು ಜನ ತಗೊಂಡವ್ರು ಮಾತ್ರ ಗ್ರೇಟ್, ನಥಿಂಗ್ ಲೈಕ್ ದಟ್. ನಿಮ್ಮೊಳಗೂ ಆ ಶಕ್ತಿ ಇದೆ, ಬಳಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿಂದೇಟಾಗ್ತಾ ಇದೆ, ಅದು ಏನು ಅಂತ ಕಂಡು ಹಿಡ್ಕೊಂಡು ಅಲ್ಲಿ ಇವತ್ತು ಕೂತಿದ್ದೀರಲ್ಲ, ನೆಕ್ಸ್ಟ್ ಇಲ್ಲಿ ನಿಲ್ಲಬೇಕು ಅನ್ನೋದಕ್ಕೆ ಸ್ಫೂರ್ತಿ ಆಗೋದಕ್ಕೆ ಕೊಡ್ತಿರೋದು. ಸೊ ಹಾಗಾಗಿ ಆ ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳಿ. ಹಾಗೆ ಇಲ್ಲಿರುವಂಥ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಜೋರ ಚಪ್ಪಾಳೆ ಬರಲಿ ಆಲ್ ಆಫ್ ದಮ್, ಥ್ಯಾಂಕ್ ಯು. ಸೊ ಈಗ ವಿಲ್ಕಾಟ್ ಪ್ರಾರಂಭ ಆದಾಗಿಂದ ನಮ್ಮ ಜೊತೆಗಿರುವಂಥ ಎಂಪ್ಲಾಯೀಸ್ ಅಂದರೆ ಸುನೀತಾ ಹಾಗೆ ಸುಮಾರು ಜನ ಇದ್ದೀರಾ, ಅದರಲ್ಲಿ ಇಬ್ಬರು ಅವರ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾರೆ, ಸುನೀತಾ ಹಾಗೆ ಕೃಷ್ಣ ಅವರು. ಎಸ್, ನನ್ನ ಹೆಸರು ಸುನೀತಾ ಅಂತ, ಎಲ್ರಿಗೂ ಮೇ ಬಿ ಗೊತ್ತಿರುತ್ತೆ. ನಾನು ಲಾಸ್ಟ್ 6 ಇಯರ್ಸಿಂದ ಅಂದರೆ ವಿಲ್ಕಾರ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಕೂಡ ಫಸ್ಟು ಟೆಲಿಕಾಲರಾಗಿ ವರ್ಕ್ ಮಾಡಿದ್ದೀನಿ. ಆಲ್ ಓವರ್ ವಿಲ್ಕಾರ್ಟಲ್ಲಿ ಎಲ್ಲ ಕೆಲಸನೂ ಕೂಡ ಮಾಡಿದ್ದೀನಿ, ಎಲ್ಲ ಟೀಮ್ಗಳಲ್ಲೂ ಕೂಡ. ಸೊ ನಾನಿವತ್ತು ಈ ಮಟ್ಟಿಗೆ ಇಲ್ಲಿ ಬೆಳೆದು ಇಲ್ಲಿ ಅಂದರೆ TL ಆಗಿ ಒಂದು ಫ್ಲೋರ್ ಇನ್ಚಾರ್ಜ್ ತೊಗೊಂಡು ವರ್ಕ್ ಮಾಡ್ತಿದ್ದೀನಿ ಅಂದರೆ ನನಗೆ ಡೇ ಫಸ್ಟಿಂದ ನನ್ನ ಜೊತೆ ಕೃಷ್ಣ ಇದ್ದಾರೆ, ಹಾಗೆ ನಮ್ಮ ಸೀನಿಯರ್ಸ್ HODಗಳಿರ್ಬೋದು ಅಥವಾ ಪ್ರಸನ್ನ ಸರ್ ಇರ್ಬೋದು, ಎಲ್ಲರಿಂದನೂ ಮೋಟಿವೇಶನ್ ಸಿಕ್ಕಿದೆ. ಸೊ ಸಮ್ಟೈಮ್ ನನಗೂ ಕೂಡ ವರ್ಕ್ ಪ್ರೆಷರ್ ಆದಾಗ ಅಥವಾ ಇನ್ನೇನೋ ಹೋದಾಗ ನಾನು ಕೂಡ ಕೆಲಸನ ರಿಸೈನ್ ಮಾಡೋಂಥ ತುಂಬ ಟೈಮ್ ಬಂದಾಗೂ ಕೂಡ ನನಗೆ ಅದರಲ್ಲೂ ಪರ್ಸ್ನಲ್ ಆಗಿ ಅಮಿತ್ ಸರ್ ಇರ್ಬೋದು ಅಥವಾ ಸುರೇಶ್ CBP ಸರ್ ಇರ್ಬೋದು, ಈವನ್ ಹೇಮಂತ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಥರದಲ್ಲೂ ಟ್ರೈನಿಂಗ್ ಅಥವಾ ಸಜೆಷನ್ ಕೊಟ್ಟು ಮೋಟಿವೇಶನ್ ಮಾಡಿದ್ದಾರೆ. ಇದು ನನಗೆ ಅಲ್ಲ, ನಾನು ಮತ್ತು ನಮ್ಮ ಜೊತೆ ನೀವೆಲ್ಲ ಏನು ಕೆಲಸ ಮಾಡ್ತಿದ್ದೀರಾ, ಪ್ರತಿಯೊಬ್ಬರು ಹಳ್ಳಿಯಲ್ಲಿರೋವಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಕೆಲಸ ಒದಗಿಸ್ಕೊಟ್ಟಂಥ ಪ್ರಸನ್ನ ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಕೃಷ್ಣ ಅಂದರೆ ಎಲ್ಲರ ಮನ ಕದ್ದಿರುವ ಕೃಷ್ಣನ ಸರ್, ನೀವು ಭಾಳ ಡಿಮ್ಯಾಂಡ್ ಇದೆ, ನೀವು ಮಾತಾಡಬೇಕು. ಟೀಮ್ ಅಳಲ್ಲ ಏನ್ರು ಟೀಮ್ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ 6 ವರ್ಷದ ಜರ್ನಿಲಿ ಎಲ್ಲರೂ ನಗ್ನಾಗ್ತಾ ಇದ್ದೀರಾ. ಸೊ ಇದೇ ಥರ ಕೊನೆ ತನಕ ವಿಲ್ಕಾಟ್ ಎಲ್ಲಿ ಗಂಟೆ ಇರುತ್ತೆ, ಎಲ್ಲರೂ ಫ್ಯಾಮಿಲಿ ಥರ ಇರೋಣ. ಥ್ಯಾಂಕ್ ಯು. ಈ ಸ್ಟೇಜ್ನಲ್ಲಿರುವಂಥ ಎಲ್ಲ ಟೆಲಿಸೇಲ್ಸ್ TLಸು, ಮಂಡ್ಯದ ತೂಬಿನಕೆರೆ DCಯ TLಸು, ಮತ್ತು ಈ ಕಾಂಟೆಸ್ಟ್ನಲ್ಲಿ ತಮ್ಮ ಟೀಮ್ಗಳನ್ನ ಹುರಿದುಂಬಿಸಿ ಚೆನ್ನಾಗಿ ಕೆಲಸ ಮಾಡಿ ಈ ಕಾಂಟೆಸ್ಟ್ ತುಂಬ ಸಕ್ಸಸ್ಫುಲ್ ಆಗಿರೋ ಹಾಗೆ ನೋಡ್ಕೊಂಡಿರೋಂಥ ಕರ್ನಾಟಕದ ಎಲ್ಲ ಟಾಪ್ TLಸು TMs ಇವ್ರಿಗೂ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ನಿಮಗೆ ಅರೇಂಜ್ ಮಾಡಿದ್ದೀವಿ. ಅದು ನಿಮಗೆ ಮಂಡ್ಯದಲ್ಲಿರುವಂಥ ಟೀಮ್ಗೆ ಸೋಮವಾರ ನಿಮ್ಮ ಆಫೀಸ್ನಲ್ಲಿ ನಿಮಗೆ ತಲುಪುತ್ತೆ. ಬೇರೆ ಈಗ ನಮಗೆ ಆನ್ಲೈನ್ ಜಾಯ್ನ್ ಆಗಿರುವಂಥ ಕರ್ನಾಟಕದ ಎಲ್ಲ ಟೀಮ್ ಲೀಡರ್ಸ್ ಯಾರು ಸಕ್ಸಸ್ಫುಲ್ಲಾಗಿ ಈ ಪ್ರಾಜೆಕ್ಟ್ನ ಲೀಡ್ ಮಾಡಿದ್ದಾರೆ, TMs, ನಿಮಗೂ ಕೂಡ ಮುಂದಿನ ವಾರ ಈ ಬಹುಮಾನವನ್ನು ನಿಮ್ಮ ಊರಿನಲ್ಲೇ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಎಲ್ಲ ಪ್ರೈಸ್ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಮೋರ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಸೊ ವಿಲ್ಕಾಟ್ ಅನ್ನುವಂಥ ಸಂಸ್ಥೆ ಪ್ರಾರಂಭ ಆಗಿದ್ದರಿಂದ ಎಷ್ಟೋ ಜನರಿಗೆ ಕೆಲಸ ಸಿಕ್ಕಿದೆ, ಎಷ್ಟೋ ಜನರ ಕನಸು ನನಸಾಗಿದೆ. ಸೊ ಇವೆಲ್ಲ ಸಾಧ್ಯ ಆಗಿದ್ದು ಆ ಒಂದು ಐಡಿಯಾ, ಆ ಒಂದು ಆಲೋಚನೆಯಿಂದ. ಯಾವಾಗಲೂ ಕೂಡ ಒಬ್ಬ ಉದ್ಯಮಿ ಯಾವಾಗ ಬೆಳೀತಾರೆ ಅಂದರೆ ಅವರ ಗುರಿ ತುಂಬ ಸ್ಪಷ್ಟವಾಗಿದ್ದಾಗ. ಸೊ ಆ ರೀತಿ ಕ್ಲಿಯರ್ ವಿಷನ್ ಇರುವಂಥ ವ್ಯಕ್ತಿತ್ವ ಅಂತಂದರೆ ಅದು ನಮ್ಮ ಪ್ರಸನ್ನ ಕುಮಾರ್ ಸರ್ದು. ಒಂದು ಜೋರ ಚಪ್ಪಾಳೆ ಬರಲಿ ಸರ್, ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋಂಗೆ 6 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಸೊ 6 ವರ್ಷದಲ್ಲಿ ನಾವು ರೀಚ್ ಆಗಿರೋದು 4 ಸ್ಟೇಟು, 66 ಜಿಲ್ಲೆಗಳು, 30,000 ಗ್ರಾಮಗಳು, 90,000 ಕಿರಾಣಾ ಸ್ಟೋರ್ಸ್ಗಳು. ಸೊ ಹಳ್ಳಿಗಳಲ್ಲಿ ನಾವು ಈಗ 30,000 ರೀಚ್ ಆಗಿದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದ್ಸಲ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲೇ 30,000 ಹಳ್ಳಿಗಳಿದ್ದಾವೆ, ಬಟ್ ನಾವು ಇದುವರೆಗೂ ರೀಚ್ ಆಗಿರೋದು ಬರೀ 13,000 ಹಳ್ಳಿಗಳು ಮಾತ್ರ. ಆಂಧ್ರ, ತೆಲಂಗಾಣ, ತಮಿಳುನಾಡು 3 ಸೇರಿದ್ರೆ 1,00,000 ಹಳ್ಳಿಗಳಿದ್ದಾವೆ. ಅಲ್ಲಿ ನಾವು ರೀಚ್ ಆಗಿರೋದು ಬರೀ 15,000 ರಿಂದ 17,000 ವಿಲೇಜಸ್ ಮಾತ್ರನೇ. ಸೊ ಅಂದರೆ ಇನ್ನೂ ಮಾಡಬೇಕಾಗಿರೋದು ತುಂಬ ಇದೆ. ಸೊ ನಾವು ಈಗ ಎಷ್ಟು ದಾರಿನಲ್ಲಿ ಬಂದಿದ್ದೀವಿ 6 ವರ್ಷದಲ್ಲಿ, ಅದು ತುಂಬ ಸ್ಲೋ ಆಗಿ ಬಂದಿದ್ದು, ಹಂತವಾಗಿ ಬಂದಿದ್ದೀವಿ. ಸೊ ನಿಮಗೂ ಗೊತ್ತು, ಈಗ ಟೆಲಿಕಾಲಿಂಗ್ ಈಗ ಸುನೀತಾ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವ್ರು ಫಸ್ಟ್ ಡೇನೇ ಜಾಯ್ನ್ ಆಗಿದ್ದು.
ಸೊ ನಮ್ಮದು ಫಸ್ಟ್ ಟೆಲಿಕಾಲಿಂಗ್ ಆಫೀಸ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ನಾನೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಟೆಲಿಕಾಲಿಂಗ್ ಆಫೀಸಲ್ಲಿ ಕೆಲಸ ಮಾಡಬೇಕಿದ್ರೆ ಅವ್ರಿಗೆ ಚೇರು ಟೇಬಲ್ ಇರಲಿಲ್ಲ. ಆ್ಯಕ್ಚುಲಿ ಚಾಪೆ ಹಾಸ್ಕೊಂಡು ಕೆಳಗಡೆ ಕೂತ್ಕೊಂಡು ನಾವು ಕಾಲ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿಂದ ಶುರುವಾಗಿರುವಂಥ ಟೆಲಿಕಾಲಿಂಗ್ ಆಫೀಸು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಇದೇ ಥರ ಬಾಗಲಕೋಟೆನಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಒಂದೊಂದು ಯೂನಿಟ್ಗಳಾಗಿದ್ದಾವೆ. ಇದಿಷ್ಟು ಬೆಳವಣಿಗೆಗೆ ನೀವು ಬಿಗಿನಿಂಗಿಂದ ಯಾರ್ಯಾರ ಜೊತೆನಲ್ಲಿ ಇದ್ದೀರಿ ಮತ್ತು ಹಂತವಾಗಿ ಯಾರು ಜಾಯ್ನ್ ಆಗಿದ್ದೀರಿ ಮತ್ತು ಒಂದು ಕುಟುಂಬದ ಥರ ಯಾರುಗಳು ನೀವುಗಳಿದ್ದೀರಾ, ಇದರಿಂದ ನಿಮ್ಮಿಂದನೇ ಸಾಧ್ಯ ಆಗಿದ್ದು ಆ್ಯಕ್ಚುಲಿ ಇಷ್ಟೊಂದು ದೊಡ್ಡ ಒಂದು ಟೆಲಿಕಾಲಿಂಗ್ ಆಫೀಸ್ ಆಗೋದಕ್ಕೆ. ಸೊ ಇನ್ನು ನಾನು ಆಗಲೇ ಹೇಳ್ದಂಗೆ 30,000 ಹಳ್ಳಿಗಳು ರೀಚ್ ಆಗಿದ್ದೀವಿ. ಬಟ್ ಕರ್ನಾಟಕದಲ್ಲೇ 30,000 ಹಳ್ಳಿಗಳಿದ್ದಾವೆ. ಈ ವರ್ಷದಲ್ಲಿ ನಮ್ಮ ಉದ್ದೇಶ ಮತ್ತು ನಮ್ಮ ಧ್ಯೇಯ ಎರಡೂ ಏನಾಗಿರ್ಬೇಕಂತಂದರೆ ಈ ಕರ್ನಾಟಕದಲ್ಲಿರುವಂಥ ಎಲ್ಲ 30,000 ಹಳ್ಳಿಗಳನ್ನು ಕೂಡ ನಾವು ರೀಚ್ ಆಗಬೇಕು. ಈ ವರ್ಷ ಮುಗಿಯೋ ಅಷ್ಟರಲ್ಲಿ ನಾವು ವಿಲ್ಕಾರ್ಟ್ ಇಲ್ಲದೆ ಇರುವಂತಹ ಯಾವುದೇ ಹಳ್ಳಿನೂ ಕೂಡ ಕರ್ನಾಟಕದಲ್ಲಿ ಉಳ್ಕೊಂಡಿರಬಾರ್ದು. ಆ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಶುರು ಮಾಡ್ಕೊಳ್ಳೋಣ. ಕರ್ನಾಟಕನ ಪೂರ್ತಿಯಾಗಿ ನಾವು ಕವರ್ ಮಾಡೋಣ. ಅದಾದಮೇಲೆ ಮುಂದಿನ ಉದ್ದೇಶ ಆ್ಯಕ್ಚುಲಿ ಭಾರತದಲ್ಲಿ 6.5 ಲಕ್ಷ ಹಳ್ಳಿಗಳಿದ್ದಾವೆ. ಇನ್ನು ನಾವು ಕವರ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಇದೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಈ ಕವರ್ ಮಾಡಿರೋಷ್ಟು ತುಂಬ ಕಡಿಮೆನೇ ಇದೆ. ಸೊ ಇನ್ನೊಂದು ಇವತ್ತು ಸೂರ್ಯಾಕಾಶ ಸಂಭ್ರಮ ಮಾಡ್ತಿರೋದ್ರಿಂದ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನರಸಿಂಹವರು ಮಾತಾಡ್ಬೇಕಾದ್ರೆ ತುಂಬ ಹೇಳಿದ್ರು. ಆ್ಯಕ್ಚುಲಿ ನಮ್ಮದು ಲಾಸ್ಟ್ ಟೈಮ್ಗಿಂತನೂ ಡಬಲ್ ಟರ್ನ್ ಓವರ್ ಆಯಿತು. ಸಚಿನ್ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲದನ್ನು. ನಮ್ಮದು ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಲೈಕ್ 1.3-1.4 crores ಟೋಟಲ್ ಸೇಲ್ ಆಗಿರೋದು ಸೂರ್ಯಾಕಾಶ ಆಯಿಲ್. ನಿಮಗೆ ಯಾರಿಗಾದ್ರೂ ಐಡಿಯಾ ಇದೆ ಎಷ್ಟು ಕಿರಾನಾ ಸ್ಟೋರಿಂದ ಅಷ್ಟು ಬಂದಿದೆ ಅಂತ? ಓವರಾಲ್ 90,000 ಹಳ್ಳಿಗಳಿರುವಂತಹ ಅಥವಾ 90,000 ಕಸ್ಟಮರ್ಸ್ ಇರುವಂತಹ ನಮ್ಮ ಸಂಸ್ಥೆನಲ್ಲಿ ರೆಗ್ಯುಲರ್ ಬಿಲ್ ಮಾಡುವಂಥ 90,000 ಕಸ್ಟಮರ್ ಇರುವಂಥ ಸಂಸ್ಥೆನಲ್ಲಿ ಸೂರ್ಯಾಕಾಶ್ ಸೇಲ್ ಆಗಿರೋದು ಬರೀ 3,500 ಕಸ್ಟಮರ್ಸ್ ಮಾತ್ರ. ಅಷ್ಟರಲ್ಲಿ ನಾವು 1.5 ಕೋಟಿ ಮಾಡಿದ್ದೀವಿ. ಇನ್ನು 90,000 ಕಸ್ಟಮರ್ಸ್ಗಳು ಸೂರ್ಯಾಕಾಶ್ ಬೈ ಮಾಡ್ತು ಅಂತಂದರೆ ನಾವು ಈ ಭಾರತದ ನಂಬರ್ 1 ಸನ್ಫ್ಲವರ್ ಆಯಿಲ್ ಬ್ರ್ಯಾಂಡ್ ಆಗೋದಕ್ಕೆ ಯಾವುದೇ ರೀತಿ ಅನುಮಾನಗಳಿಲ್ಲ. ಆಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಸೊ ಇನ್ನೆರಡು ಪಾಯಿಂಟ್ ಮಾತಾಡ್ಬಿಟ್ಟು ಮತ್ತೆ ಊಟ ಮಾಡೋಕ್ಕೆ ಹೋಗ್ಬಿಡೋಣ. ಸೊ ನಾನು ಯಾವಾಗಲೂ ಹೇಳ್ತಿದ್ದು ವಿಲ್ಕಾರ್ಟ್ ಉದ್ದೇಶ ಏನಪ್ಪ ಅಂತಂದರೆ ಓನ್ ಬ್ರ್ಯಾಂಡಲ್ಲಿ ಪ್ರತಿಯೊಂದು ಮನೆಯಲ್ಲೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ಅಷ್ಟರಲ್ಲಿ ಏನೋ ಕಡಿಮೆ ಅಂದ್ರೂ ಒಂದು 5-6 ಪ್ರಾಡಕ್ಟಾರು ವಿಲ್ಕಾರ್ಟ್ ಪ್ರಾಡಕ್ಟ್ ಬಳಸಬೇಕು ಅಂತ ನಮ್ಮ ಮುಂಚೆ ಹೇಳ್ತಾ ಇದ್ದಿದ್ದು. ಸೊ ಆ ಒಂದು ದಾರಿನಲ್ಲೇ ನಾವು ಏನೋ ಪ್ರಯಾಣ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಸಾಕಷ್ಟು ಸಫಲಗಳನ್ನ ತಗೋತಾ ಇದ್ದೀವಿ. ಇದೇ ಥರ ಸಕ್ಸಸ್ ಇವೆಂಟ್ಗಳನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು, ನಿಮ್ಮ ಮನೆಯಲ್ಲಿರೋ ಎಲ್ಲ ವಸ್ತುಗಳು ವಿಲ್ಕಾರ್ಟಲ್ಲಿ ಕಾಂಟೆಕ್ಸ್ಟಲ್ಲಿ ಗೆದ್ದಿರೋ ಪ್ರಾಡಕ್ಟೇ ಆಗಿರಬೇಕು. ನೀವು ಸೊ ಇದನ್ನು ನೀವು ಗುರಿಯಾಗಿ ಇಟ್ಕೋಬೇಕು ಆ್ಯಕ್ಚುಲಿ. ಸೊ ಬರೀ ನಾವು ಎಲ್ಲರ ಮನೆಗೂ ನಮ್ಮ ಪ್ರಾಡಕ್ಟ್ಗಳನ್ನ ತಲುಪಿಸೋದ್ರ ಜೊತೆಗೆ ನಮ್ಮ ಮನೆಗಳು ಕೂಡ ಈ ಕಾಂಟೆಕ್ಸ್ಟಲ್ಲಿ ವಿನ್ ಆಗುವಂಥ ಪ್ರಾಡಕ್ಟ್ಗಳೇ ಆಗಿರಬೇಕು. ಆ್ಯಕ್ಚುಲಿ ನಾವು ಅದೇ ಉದ್ದೇಶಕ್ಕೆ ಮನೆಯಲ್ಲಿ ಉಪಯೋಗಿಸುವಂತಹ ದಿನೋಪಯೋಗಿ ವಸ್ತುಗಳು ಇದನ್ನೇ ನಾವು ಯಾವಾಗಲೂ ಕಾಂಟೆಕ್ಸ್ಟಲ್ಲಿ ಪ್ರೈಸ್ ಆಗಿಡ್ತಾ ಇರೋದು. ಬಟ್ ಈ ಸಲ ನಿಮಗೆ ಎಲ್ಲ ಮನೆಗೆ ಕೊಟ್ಟರೆ ನಮಗೇನು ಅಂತ ಕೇಳ್ತೀರಾ ಅನ್ನೋ ಕಾರಣಕ್ಕೆ ಈ ಸ್ಮಾರ್ಟ್ ವಾಚ್ಗಳನ್ನ ಅದೊಂದು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ನಿಮಗೂ ಇದೆ, ಮನೆಗೂ ಇದೆ. ಸೊ ಇನ್ನು ಮುಂದೆ ನಿಮ್ಮ ಉದ್ದೇಶ ಎರಡೇ ಆಗಿರಬೇಕು. ನಿಮ್ಮ ಊರಿನಲ್ಲಿರುವಂತಹ ನಾವು ಕಷ್ಟ ಇದನ್ನು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಅವರು ಉಪಯೋಗಿಸುವಂತಹ ವಸ್ತುಗಳು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಉಪಯೋಗಿಸೋದು ಒಂದು 5-6 ಪ್ರಾಡಕ್ಟ್ ವಿಲ್ಕಾರ್ಟ್ ಆಗಿರಬೇಕು. ಮತ್ತು ನಿಮ್ಮ ಮನೆಗಳಲ್ಲಿ ಉಪಯೋಗಿಸೋ ಎಲ್ಲ ವಸ್ತುಗಳು ವಿಲ್ಕಾರ್ಟ್ ಕಾಂಟೆಕ್ಸ್ಟಲ್ಲಿ ಗೆದ್ದಿರುವಂಥ ಪ್ರಾಡಕ್ಟ್ ಆಗಿರಬೇಕು. ಇದೆರಡು ಗುರಿ ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಂದನೂ ಬರ್ಕೊಂಬಂದಿದ್ದು ಒಂದೇ, ಭಾರತ ಹಳ್ಳಿಗಳ ದೇಶ, ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇದೇ ಫಸ್ಟ್ ಲೈನ್ ಎಲ್ಲ SL. ಬಟ್ ಯಾರೂ ಯೋಚನೆ ಮಾಡಿರಲಿಲ್ಲ ಹಳ್ಳಿ ಅಂತಂದರೆ ಅದರಲ್ಲೂ ಕೂಡ ಎಲ್ಲ ಸೌಲಭ್ಯ ಬೇಕಾಗುತ್ತೆ. ಅಭಿವೃದ್ಧಿ ಹೊಂದುತ್ತಿರುವ ಮಾತ್ರ ಅಲ್ಲ, ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅಂತ. ನನಗೆ ವಿಲ್ಕಾರ್ಟ್ ನೋಡಿದಾಗ ಮತ್ತೆ ಅದೇ ನೆನಪಾಗೋದು. ಭಾಳ ಕ್ಲಿಯರ್ ವಿಷನ್ ಆ್ಯಂಡ್ ಬ್ಯೂಟಿಫುಲ್ ಥಾಟ್ ಆ್ಯಂಡ್ ನಿಮ್ಮೆಲ್ಲರ ಪರಿಶ್ರಮ. ಸೊ ಅದರಲ್ಲೂ ಕೂಡ ಹೆಚ್ಚಾಗಿ ಹೆಣ್ಮಕ್ಳಿರೋದ್ರಿಂದ ಒಂದೇ ಒಂದು ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ವಂದನಾರ್ಪಣೆಗೆ ನಮ್ಮ ಬಿಸ್ನೆಸ್ ಹೆಡ್ ನರಸಿಂಹಮೂರ್ತಿ ಸರ್ ಇದ್ದಾರೆ. ಬಿಫೋರ್ ದಟ್ ಐ ಜಸ್ಟ್ ವಾಂಟೆಡ್ ಟು ಸೇ ಓನ್ಲಿ ಒನ್ ಥಿಂಗ್. ಹೆಣ್ಮಕ್ಳು ಏನಿದ್ದೀರಾ, ನಾವು ಕೇವಲ ಅಡುಗೆ ಮನೆ ಮಾತ್ರ ಅಲ್ಲ, ಅಡುಗೆ ಮನೆಯಿಂದ ಆಟೋ ರಿಕ್ಷಾದವರೆಗೆ, ಆಟೋ ರಿಕ್ಷಾದಿಂದ ಅಂತರಿಕ್ಷದವರೆಗೂ ಕೂಡ ಹೆಣ್ಣು ತನ್ನ ಶಕ್ತಿಯನ್ನು ಸಾಬೀತುಪಡಿಸ್ಕೊಳ್ತಾ ಬಂದಿದ್ದಾಳೆ. ಸೊ ಹಾಗಾಗಿ ಈ ಎಲ್ಲ ಹೆಣ್ಮಕ್ಳು ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್, ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ಲರೂ ಅಥವಾ ಸಿಬ್ಲಿಂಗ್ಸ್ ಇರ್ತಾರೆ, ಅವರೆಲ್ಲರ ಸಪೋರ್ಟ್ಗೂ ಕೂಡ ಗ್ರೇಟ್ಫುಲ್ ಆಗಿರೋಣ. ಸೊ ಅರ್ಥ ಆಗುತ್ತೆ, ಬೇಗ ಕಬಾಬ್ ಅದು ಇದು ಏನು ವಾಟ್ ಇಸ್ ದಟ್ ಬಿರಿಯಾನಿ ಎಲ್ಲ ರೆಡಿ ಆಗಿದೆ ನಮಗೋಸ್ಕರ. ಸೊ ತಿನ್ನೋದಕ್ಕೆ ರೆಡಿ ಇದ್ದೀರಾ? ಸೂಪರ್. ನೆಕ್ಸ್ಟು ಸ್ಮಾರ್ಟ್ ವಾಚ್ಗೆ ರೆಡಿನಾ? ಜೋಶನ್
ನಾನು ಅವಾಗಿಂದ ಮಾತಾಡ್ತಿದ್ದೀನಿ, ನನ್ನ ಜೋಶ್ ಡೌನ್ ಆಗಿಲ್ಲ. ನಿಮ್ದು ಹೆಂಗೆ? ರೆಡಿನಾ? ಸೂಪರ್. ದಿಸ್ ಸೈಡ್ ರೆಡಿ? ಸೂಪರ್. ಎಲ್ರನ್ನ ಕೂಡ ಸರ್ ವೋಟ್ ಆಫ್ ಥ್ಯಾಂಕ್ಸ್ಗೆ ದಯವಿಟ್ಟು ಬರಬೇಕು. ವಿಲ್ಕಾಟ್ನ ಬಿಸ್ನೆಸ್ ಹೆಡ್ ನರಸಿಂಹಮೂರ್ತಿ ಸರ್, ಪ್ಲೀಸ್. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮದ ಶೋಭೆಯನ್ನು ಬೆಳೆಸಿದಂಥ ಶ್ರೀ ರವಿ ಅನಂತ್ ಅವರಿಗೆ ವಿಲ್ಕಾಟ್ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಸಂಸ್ಥೆಯ ಫೌಂಡರ್ ಶ್ರೀ ಪ್ರಸನ್ನ ಕುಮಾರ್, ಕೋಫೌಂಡರ್ಸ್ ಹೇಮಂತ್ ಅವರು, ಅಮಿತ್ ಅವರು ಮತ್ತು ಎಲ್ಲ ಸೀನಿಯರ್ ಮ್ಯಾನೇಜ್ಮೆಂಟ್ ಟೀಮ್ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದಂಥ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಕೆಲವು ಹೆಸರುಗಳು, ಮಹೇಶ್ ಅವರು, ಇದು ಅವ್ರಿಗೆ ನಮ್ಮ ಸಂಸ್ಥೆಯ ಮೊದಲನೇ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಶಾರ್ಟ್ ನೋಟಿಸ್ನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಈ ಕಾರ್ಯಕ್ರಮ ಅಂತ. ಮಹೇಶ್ ಮತ್ತು ಮಾರ್ಕೆಟಿಂಗ್ ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಸುರೇಶ್ ಅವರು, ಸುರೇಶ್ ದ್ವಯರು ಅಂತ ಹೇಳ್ಬೋದು, ಇಬ್ಬರು ಸುರೇಶ್ ಕೂಡ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಕಳೆದ 2-3 ದಿನದಲ್ಲೇ ತುಂಬ ವ್ಯವಸ್ಥೆಗಳು ಇಲ್ಲ ಆಗಿದೆ. ಸುರೇಶ್ ಅವರಿಗೂ ಕೂಡ ಧನ್ಯವಾದಗಳು. ಎಂಟೈರ್ OB ಟೀಮ್ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ಮತ್ತು ಪ್ರೆಸೆಂಟೇಷನ್ನ ಹೊಂದಿಸ್ಕೊಂಡಿದ್ದಾರೆ ಶಾರ್ಟ್ ನೋಟಿಸ್ನಲ್ಲಿ, ಅವರಿಗೆ ಧನ್ಯವಾದಗಳು. ಜೊತೆಗೆ ಕೃಷ್ಣ ಆ್ಯಂಡ್ ಮಂಡ್ಯ ಟೀಮ್ ಬೆಳಗ್ಗೆಯಿಂದ ಇದ್ದು ನಿಮಗೆ ಎಲ್ಲ ಬಂದಿದ್ದಂಥ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬ ಶಾರ್ಟ್ ನೋಟಿಸ್ನಲ್ಲಿ ಇದನ್ನ ಚೆನ್ನಾಗಿ ನಡೆಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ದಾರೆ, ಧನ್ಯವಾದಗಳು. ಸುನಿಲ್ ಅವರು, ಕೊನೆಯದಾಗಿ ನಿಮ್ಮಲ್ಲಿ ತುಂಬ ಇನ್ಸೆಂಟಿವ್ ಅರ್ನಿಂಗ್ ಆಗೋದಕ್ಕೆ ಇನ್ನೂ ಒಂದು ಕಾರಣ, ನಿಮ್ಮ ಪ್ರತಿಫಲ, ನಿಮ್ಮ ಶ್ರಮ ಇದ್ದೇ ಇದೆ, ನಿಮ್ಮ ಟೀಮ್ ಲೀಡರ್ಗಳ ಎನ್ಕರೇಜ್ಮೆಂಟ್ ಇದ್ದೇ ಇದೆ, ನಮ್ಮ ಕಡೆಯಿಂದ ಎನ್ಕರೇಜ್ಮೆಂಟ್ ಇದ್ದೇ ಇದೆ. ಆದರೆ ವಾರಕ್ಕೆ 2 ಸಲ ನಾನು ಹೇಗೆ ಮಾಡ್ತಾಯಿದ್ದೀನಿ, ನನ್ನ ಸ್ಕೋರ್ ಕಾರ್ಡ್ ಏನು, ನಾನು ಹೇಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಇನ್ಸೆಂಟಿವ್ ಅರ್ನ್ ಮಾಡ್ಬೋದು, ನಾನು ಅವಾರ್ಡ್ ತೊಗೊಳೋದಕ್ಕೆ ಎಷ್ಟು ದೂರ ಇದ್ದೀನಿ, ಇನ್ನು ಎಷ್ಟು ನಾನು ಶ್ರಮ ಪಡಬೇಕು ಅಂತ ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ವಾರಕ್ಕೆ 2 ಸಲ ಹೇಳ್ಕೊಡುವಂಥ ಕೆಲಸನ ಸುನಿಲ್ ಅವರು ಲಾಸ್ಟ್ 3 ಮಂತ್ಸಿಂದ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸೊ ಪ್ರಣೀತಾ ಅವರು ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ, ವಿಲ್ಕಾಟ್ ಸಂಸ್ಥೆ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಎಲ್ಲ ನಮ್ಮ ಮೀಡಿಯಾ ಸಹೋದ್ಯೋಗಿಗಳು ಮತ್ತು ಬಾಪೂಜಿ ಕಲ್ಯಾಣ ಮಂಟಪದ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕೆಳಗಡೆ ಒಂದು ಲಘು ಉಪಹಾರ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಅವಾಗಿಂದ ನಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ, ಒಂದು ಸ್ವಲ್ಪನೂ ರೆಸ್ಟ್ ತೊಗೊಂಡಿಲ್ಲ ನಮ್ಮ ಫೋಟೋಗ್ರಾಫರ್ಸ್ ಏನಿದ್ದೀರಾ, ವಿಡಿಯೋಗ್ರಾಫರ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊಳ್ಬೋದು, ಹೆಂಗೆ ತಗೊಂಡೋಗಿ ಅವಾರ್ಡ್ ತೊಗೊಂಬಂದೆ ನೋಡಿಲ್ಲಿ ಅಂತೇಳಿ ಫುಲ್ ರೀಲ್ಸ್ ಎಲ್ಲ ಮಾಡಿ ಹಾಕ್ಬಿಡಿ, ಓಕೆನಾ? ಸೂಪರ್, ಹಾಕಬೇಕು, ನಿಮ್ಮ ಅಚೀವ್ಮೆಂಟ್ ಅದು, ನೀವು ಕಷ್ಟಪಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು, ಪ್ರಸನ್ನ ಕುಮಾರ್ ಸರ್ ಹಾಗೆ ಸುರೇಶ್ ಸರ್, ಹೋಲ್ ಟೀಮ್ ಏನಿದೆ, ಅವಿನಾಶ್ ಸರ್ ಆ್ಯಂಡ್ ಆಲ್ಸೋ ಮಹೇಶ್ ಸರಿಗೆ ಒಂದು ಥ್ಯಾಂಕ್ಸ್, ಒಂದು ಜೋರಾದ ಚಪ್ಪಾಳೆ ಬರಬೇಕು. ತುಂಬ ಬ್ಯೂಟಿಫುಲ್ ಆಗಿ ಚಾರ್ಟ್ ಔಟ್ ಮಾಡಿ ಕಾರ್ಯಕ್ರಮವನ್ನು ಇಷ್ಟೊಂದು ನೀಟಾಗಿ ಬರೋದಕ್ಕೆ ಕಾರಣ ಆಗಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ಸೊ ನೆಕ್ಸ್ಟು ಮತ್ತೆ ಅಚೀವ್ ಮಾಡಿದಾಗ ಸ್ಮಾರ್ಟ್ ವಾಚ್ ಯಾರ ಕೈಯಲ್ಲಿರುತ್ತೆ ಅಂತ ನೋಡೋಣ. ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು.